ಗೆಳೆಯರೆ, ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಿರೋ ಸಿನಿಮಾ ದ ಕೇರಳ ಸ್ಟೋರಿ. ಈ ಸಿನಿಮಾ ರಿಲೀಸ್ ಆದಾಗ ಇಡೀ ದೇಶದಲ್ಲೇ ಚರ್ಚೆ ಆಗಿತ್ತು, ತುಂಬಾ ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ಯಾಕಂದ್ರೆ ಡೈರೆಕ್ಟರ್ ಹೇಳೋ ಪ್ರಕಾರ ಇದು ರಿಯಲ್ ಸ್ಟೋರಿ. ಮತ್ತೆ ಐಸಿಸ್ ಉಗ್ರ ಸಂಘಟನೆಗೆ ಸೇರಿದ ಮುಸ್ಲಿಮರು ಹಿಂದೂ ಹೆಣ್ಣು ಮಕ್ಕಳನ್ನ ಟ್ರ್ಯಾಪ್ ಮಾಡಿ ಅವರ ಧರ್ಮಕ್ಕೆ ಮತಾಂತರ ಆಗುವ ಹಾಗೆ ಮಾಡಿ ಆ ಹೆಣ್ಣು ಮಕ್ಕಳನ್ನ ಸೂಸೈಡ್ ಬಾಂಬರ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದ್ರಲ್ಲಿ ತೊಡಗಿಸಿಕೊಂಡಿದ್ರು. ಈ ರೀತಿಯ ಟ್ರ್ಯಾಪ್ ಅಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳು ಸಿಲುಕಿದ್ದಾರೆ ಅನ್ನೋ ನಂಬರ್ಸ್ ಅಲ್ಲಿ ಹಿಂದೆ ಮುಂದೆ ಆದ್ರೂ ಇದು ಸಂಪೂರ್ಣ ಸತ್ಯ ಘಟನೆ ಆಧಾರಿತ. ಮತ್ತೆ ಯಾರೆಲ್ಲ ಈ ಅನ್ಯಾಯಕ್ಕೆ ಒಳಗಾದ್ರು ಸ್ವತಃ ಅವರನ್ನ ಅವರ ಕುಟುಂಬದವರನ್ನ ಇಂಟರ್ವ್ಯೂ ಮಾಡಿ ಈ ಮಾಹಿತಿಗಳನ್ನ ಸಂಗ್ರಹ ಮಾಡಿ ಸಿನಿಮ್ಯಾಟಿಕ್ ಲಿಬರ್ಟಿಯೊಂದಿಗೆ ಈ ಸಿನಿಮಾ ತೆಗೆದಿದ್ದಾರೆ. ಈ ಸಿನಿಮಾನ ಎಕ್ಸ್ಪ್ಲೇನ್ ಮಾಡೋಕೆ ಆಯ್ಕೆ ಮಾಡಿದ ಕಾರಣ ಇಷ್ಟೇ, ಇದು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ನೋಡ್ಲೇಬೇಕಾದಂತ ಸಿನಿಮಾ. ಜೊತೆಗೆ ತಮ್ಮ ಮಕ್ಕಳು ಅಕ್ಕ ತಂಗಿಯರ ಬಗ್ಗೆ ಕಾಳಜಿ ವಹಿಸುವ ಗಂಡು ಮಕ್ಕಳು ಕೂಡ ತಪ್ಪದೆ ನೋಡ್ಲೇಬೇಕಾಗಿರುವಂತಹ ಸಿನಿಮಾ. ಈ ವಿಡಿಯೋ ಇಂದ ಒಂದು ಅವೇರ್ನೆಸ್ ಸಿಗುತ್ತೆ ಅಂತ ಭಾವಿಸಿದ್ದೀನಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋಸ್ ನ ಪೂರ್ತಿ ನೋಡ್ತಿದ್ದೀರಾ, ಅಪ್ರಿಶಿಯೇಟ್ ಮಾಡ್ತಿದ್ದೀರಾ, ಒಳ್ಳೊಳ್ಳೆ ಕಮೆಂಟ್ಸ್ ಆಗ್ತಿದ್ದೀರಾ. ಆದ್ರೆ ಇನ್ನು 89% ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನ ನೋಡ್ತಿದ್ದೀರಾ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಈ ಆಗಸ್ಟ್ ತಿಂಗಳ ಒಳಗೆ 50K ಸಬ್ಸ್ಕ್ರೈಬರ್ಸ್ ನ ರೀಚ್ ಮಾಡೋದಕ್ಕೆ ಹೆಲ್ಪ್ ಮಾಡಿ. ನಿಮ್ಮ ಪ್ರೋತ್ಸಾಹ ನನಗೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡೋದಕ್ಕೆ ಉತ್ತೇಜನ ಕೊಡುತ್ತೆ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಿದ್ದೀನಿ. ಸಿನಿಮಾ ಶುರು ಆದಾಗ ಫಾತಿಮಾ ಅನ್ನೋ ಮಹಿಳೆಯನ್ನ UN ಪೀಸ್ ಕೀಪಿಂಗ್ ಫೋರ್ಸ್, ಅಫ್ಘಾನ್ ಆರ್ಮಿ ಮತ್ತೆ ಅಫ್ಘಾನ್ ಪೊಲೀಸ್ನವರು ಎನ್ಕ್ವೈರಿ ಮಾಡ್ತಾರೆ. ಇವರು ಇರಾನ್ ಮತ್ತೆ ಅಫ್ಘಾನ್ ಬಾರ್ಡರ್ ಅಲ್ಲಿ ಕೆಲಸ ಮಾಡ್ತಾರೆ. ಈ ಆಫೀಸರ್ಸ್ ಫಾತಿಮಾ ನೀನು ಬದುಕಿ ಬರ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ, ನೀನು ಬದುಕಿ ಉಳಿದಿರೋದೇ ಒಂದು ಪವಾಡ. ನೀನು ನಮ್ಮ ಡಾಕ್ಟರ್ಸ್ಗೆ ಧನ್ಯವಾದ ಹೇಳಬೇಕು, ಯಾಕಂದ್ರೆ ನಿನ್ನನ್ನ ಉಳಿಸ್ಕೊಳ್ಳೋದಕ್ಕೆ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ನಿನಗೆ ನಮ್ಮ ಜೊತೆ ಮಾತಾಡೋಕೆ ಕಂಫರ್ಟಬಲ್ ಇದೆಯಾ ಅಂತ ಕೇಳ್ತಾರೆ. ಆಗ ಫಾತಿಮಾ ನಾನು ಕೂಡ ಬದುಕಿ ಬರ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಸರ್, ನನ್ನನ್ನು ಕಾಪಾಡೋದಕ್ಕೆ ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಅಳುತ್ತಾ ಅಳುತ್ತಾ ಸರ್ ನನ್ನ ಮಗಳನ್ನ ನನ್ನಿಂದ ಕಿತ್ಕೊಂಡ್ ಬಿಟ್ಟಿದ್ದಾರೆ, ಮತ್ತೆ ಅವರೆಲ್ಲ ತುಂಬಾ ಡೇಂಜರಸ್ ಮನುಷ್ಯರು, ನನ್ನ ಮಗಳಿಗೆ ಏನ್ ಮಾಡ್ತಾರೆ ಅಂತಾನೆ ಹೇಳೋಕ್ಕಾಗಲ್ಲ, ದಯವಿಟ್ಟು ನನ್ನ ಮಗಳನ್ನ ಕಾಪಾಡ್ಕೊಡಿ ಅಂತ ಗೋಗರ್ದು ಬೇಡ್ಕೋತಾಳೆ. ಆಗ ಈ ಆಫೀಸರ್ ನಾವು ಹುಡುಕ್ತಾ ಇದ್ದೇವೆ, ಅಳೋದ್ರಿಂದ ಮತ್ತೆ ಎಮೋಷನಲ್ ಆಗೋದ್ರಿಂದ ನಿನಗೆ ಸಹಾಯ ಆಗಲ್ಲ, ಇದರಿಂದ ನಿನ್ನ ಪರಿಸ್ಥಿತಿ ಇನ್ನೂ ಬಿಗಡಾಯಿಸುತ್ತೆ. ನೀನು ಒಂದು ಭಯೋತ್ಪಾದಕ ಸಂಘಟನೆಗೆ ಸೇರಿದವಳು ಅನ್ನೋದಕ್ಕೆ ನಮ್ಮ ಹತ್ರ ಎಲ್ಲಾ ಸಾಕ್ಷಿಗಳಿವೆ. ಒಂದು ವೇಳೆ ನೀನು ಟೆರರಿಸ್ಟ್ ಅಲ್ಲವಾದ್ರೆ ಅದನ್ನ ಪ್ರೂವ್ ಮಾಡ್ಕೊಳ್ಳೋಕೆ ನಿನಗೆ ಸಿಕ್ಕಿರೋ ಅವಕಾಶ ಇದೆ. ಹಾಗಾಗಿ ಈ ಕಾನ್ವರ್ಸೇಷನ್ ನ ತುಂಬಾ ಸೀರಿಯಸ್ ಆಗಿ ತಗೊಂಡು ನೇರವಾಗಿ ವಿಷಯಕ್ಕೆ ಬಂದು ಮಾತಾಡು ಅಂತ ಹೇಳಿ ಇಂಟ್ರೋಗೇಟ್ ಮಾಡೋಕೆ ಶುರು ಮಾಡ್ತಾರೆ. ಈಗ ಈ ಫಾತಿಮಾ ನನ್ನ ಹೆಸರು ಶಾಲಿನಿ ಉನ್ನಿಕೃಷ್ಣ, ನಾನು ಕೇರಳ ಮೂಲದವಳು, ನನ್ನನ್ನ ಟ್ರ್ಯಾಪ್ ಮಾಡಿ ಬ್ರೈನ್ ವಾಶ್ ಮಾಡಿದ್ದಾರೆ ಸರ್ ಅಂತ ಹೇಳ್ತಾ ಅವಳ ಕಥೆಯನ್ನ ಶುರು ಮಾಡ್ತಾಳೆ. ಆಗ ಆಫೀಸರ್ಸ್ ಸಿರಿಯಾಗೆ ಬರೋದು ನಿನ್ನ ಸ್ವಂತ ನಿರ್ಧಾರ ಆಗಿತ್ತು, ನಿನ್ನ ಯಾರು ಫೋರ್ಸ್ ಮಾಡಿಲ್ಲ ಅಲ್ವಾ, ಇಷ್ಟು ದಿನ ನೀನು ಪ್ರಿಪೇರ್ ಆಗಿದ್ದೆ ನಿಮ್ಮ ದೇಶದ ವಿರುದ್ಧ ಸೆಡ್ಡು ಹೊಡೆದು ಅಮಾಯಕರನ್ನ ಬಲಿ ತೆಗೆದುಕೊಳ್ಳೋಕೆ ಅಲ್ವಾ ಅಂತ ಕೇಳ್ತಾರೆ. ಆಗ ಫಾತಿಮಾ ನಾನು ಅದನ್ನೇ ನಿಮ್ಗೆ ಅರ್ಥ ಮಾಡಿಸಲು ಪ್ರಯತ್ನ ಮಾಡ್ತಿರೋದು ಸರ್, ನಾನು ಇಂಡಿಯಾ ಬಿಟ್ಟು ಹೊರಗಡೆ ಬರೋದು ನನ್ನ ಸ್ವಂತ ನಿರ್ಧಾರ ಆಗಿತ್ತು ನಿಜ, ಮತ್ತೆ ಅಲ್ಲಿಂದ ಹೊರಡೋಕು ಮುಂಚೆ ಬೇಕಾದ ಪೂರ್ವ ತಯಾರಿಗಳನ್ನ ಮಾಡ್ಕೊಂಡಿದ್ದು ನಿಜ. ಆದ್ರೆ ನಾನು ಏನನ್ನ ಯೋಚಿಸಿದ್ನೋ, ನಾನು ಏನು ಬೇಕಂತ ಆಸೆ ಪಟ್ನೋ ಆ ಆಲೋಚನೆಗಳನ್ನೆಲ್ಲ ನನ್ನ ತಲೆಗೆ ಉದ್ದೇಶ ಪೂರ್ವಕವಾಗಿ ತುಂಬಿದ್ದಾರೆ, ಅದನ್ನೇ ನಾನು ಬ್ರೈನ್ ವಾಷಿಂಗ್ ಅಂತ ಹೇಳಿದ್ದು. ನನ್ನ ಬುದ್ಧಿ ಮೇಲೆ ನನಗೆ ಕಂಟ್ರೋಲ್ ಇಲ್ಲದ ಹಾಗೆ ಆಗ್ಬಿಟ್ಟಿತ್ತು. ಅದು ಹೇಗೆಂದ್ರೆ ಯಾವುದೋ ಕಣ್ಣಿಗೆ ಕಾಣದ ರಿಮೋಟ್ ಇಂದ ನನ್ನನ್ನ ಕಂಟ್ರೋಲ್ ಮಾಡಿದ ಹಾಗೆ. ಈ ಆಟಕ್ಕೆ ನಾನು ಒಬ್ಬಳೇ ಬಲಿಯಾಗಿಲ್ಲ, ನನ್ನ ರೀತಿ ಸಾವಿರಾರು ಹುಡುಗಿಯರಿದ್ದಾರೆ, ಪ್ರೀತಿಸಿದವನ ಮೇಲೆ ನಂಬಿಕೆ ಇಟ್ಟು ಬಂದು ಮರಳುಗಾಡಲ್ಲಿ ಹೆಣವಾಗಿದ್ದಾರೆ ಅಂತ ಅವಳ ಜರ್ನಿಯ ಕತೆ ಶುರು ಮಾಡಿದಾಗ 1 ವರ್ಷದ ಹಿಂದೆ ಈಗ ಫಾತಿಮಾ ಅಂತ ಕರೆಸಿಕೊಳ್ಳುವ ಶಾಲಿನಿ ಕೇರಳದ ತಿರುವನಂತಪುರಂ ಬಿಟ್ಟು ಶ್ರೀಲಂಕಾದ ಮುಖಾಂತರ ಪಾಕಿಸ್ತಾನದ ಕೊಟ್ಟಾ ಎಂಬ ಪ್ರದೇಶಕ್ಕೆ ಬಂದೆ. ನಂತರ ಖಾಲಿಫಾ ಮಾಡಲು ಕೊಟ್ಟಾ ಇಂದ ಬಾರ್ಡರ್ ಕ್ರಾಸ್ ಮಾಡಿ ಅಫ್ಘಾನಿಸ್ತಾನಕ್ಕೆ ಕಾಂದಹಾರ್ ಎಂಬ ಪ್ರದೇಶಕ್ಕೆ ಹೋದೆ. ಇಶಾಕ್ ಮುಜಾಹಿದೀನ್ ಆಗಬೇಕಿತ್ತು, ಮತ್ತೆ ನಾವಿಬ್ರು ಸುನ್ನತ್ ಫಾಲೋ ಮಾಡಬೇಕಿತ್ತು ಅಂತ ಅವಳು ಅಫ್ಘಾನಿಸ್ತಾನದ ಸಿರಿಯಾಗೆ ಬಂದ ಕತೆ ಹೇಳ್ತಾಳೆ. ಈ ಶಾಲಿನಿ ದೇವರ ನಾಡು ಅಂತ ಕರೆಸಿಕೊಳ್ಳೋ ಕೇರಳ ರಾಜ್ಯದವಳು, ಒಂದು ಸಂಪ್ರದಾಯಸ್ಥ ಕುಟುಂಬದ ಹೆಣ್ಣು ಮಗಳು. ಶಾಲಿನಿಗೆ ತಂದೆ ಇಲ್ಲ, ತಾಯಿ ಮತ್ತು ಅಜ್ಜಿ ಅವಳನ್ನ ನೋಡ್ಕೊಳ್ತಿರ್ತಾರೆ. ನರ್ಸಿಂಗ್ ಮುಗಿಸಿ ಮುಂಬೈ, ಚೆನ್ನೈ ಅಥವಾ ದುಬೈ ಎಲ್ಲಾದ್ರೂ ಶಾಲಿನಿಗೆ ಕೆಲಸ ಸಿಕ್ಕಿ ಅವಳ ಕಾಲ ಮೇಲೆ ಅವಳು ನಿಂತ್ಕೊಳ್ಳುವ ಹಾಗೆ ಆಗಲಿ ಅನ್ನೋದು ಅವರ ಆಸೆ ಆಗಿರುತ್ತೆ. ಶಾಲಿನಿಯ ಗ್ರಾಜುಯೇಷನ್ ಮುಗಿದ ಮೇಲೆ ಪೋಸ್ಟ್ ಗ್ರಾಜುಯೇಷನ್ ಗೆ ನರ್ಸಿಂಗ್ ಕಲಿಯೋದಕ್ಕೆ ಕಾಸರಗೋಡಿನ ನ್ಯಾಷನಲ್ ನರ್ಸಿಂಗ್ ಕಾಲೇಜ್ಗೆ ಸೇರಿಸ್ತಾರೆ. ಶಾಲಿನಿ ಉಳ್ಕೊಳ್ಳೋ ಹಾಸ್ಟೆಲ್ ಅಲ್ಲೇ ಅವರ ರೂಮ್ಮೇಟ್ಸ್ ನೀಮಾ ಮ್ಯಾಥ್ಯೂಸ್, ಗೀತಾಂಜಲಿ ಮೆನನ್ ಮತ್ತೆ ಆಸಿಫಾ ಬಾನು ಪರಿಚಯ ಆಗುತ್ತೆ. ಈ ಆಸಿಫಾ ಬಾನು ಈ ಮೂವರನ್ನು ಪ್ರೀತಿಯಿಂದ ಮಾತಾಡಿಸಿ ನೀವು ಮನೆ ಬಿಟ್ಟು ದೂರ ಬಂದಿದೀವಿ ಅನ್ನೋ ಭಾವನೆ ಇಟ್ಕೋಬೇಡಿ, ಯಾಕಂದ್ರೆ ನಮ್ಮ ಮನೆ ಹತ್ತಿರದಲ್ಲೇ ಇದೆ, ನಾವು ಆಗಾಗ ನಮ್ಮ ಮನೆಗೆ ಹೋಗ್ತಾ ಇರಬಹುದು, ನಮ್ಮ ಮನೆಯನ್ನ ನಿಮ್ಮ ಮನೆ ಅಂದ್ಕೊಳ್ಳಿ, ಅಲ್ಲಿಗೆ ನಿಮ್ಮ ಸೇಫ್ಟಿಗೆ ಸ್ಥಳೀಯರು ಸಿಕ್ಕಿದ ಹಾಗಾಯ್ತು ಅಂತ ಹೇಳಿದಾಗ ಈ 3 ಹುಡುಗಿಯರು ಖುಷಿ ಪಡ್ತಾರೆ. ಈ 3 ಹುಡುಗಿಯರ ಮೇಲೆ ಕಣ್ಣಿಡ್ತಿರೋದನ್ನ ನೀವು ಗಮನಿಸಬಹುದು. ಅವರಿಗೆ ಗೊತ್ತಾಗದ ಹಾಗೆ ಅವರ ಚಲನವಲನಗಳನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ. ಈ ದಿನ ಹಾಸ್ಟೆಲ್ ಅಲ್ಲಿ ಎಲ್ಲರೂ ಖುಷಿಯಿಂದ ರಜದ ದಿನ ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತಿದ್ದಾರೆ. ಈ ದಿನ ಹೊರಗಡೆ ಡಿನ್ನರ್ ಗೆ ಕರ್ಕೊಂಡು ಹೋಗೋ ಪ್ಲಾನ್ ಆಸಿಫಾದು. ಈ 3 ಜನ ಮೇಕಪ್ ಮಾಡ್ಕೊಂಡು ರೆಡಿ ಆಗ್ತಿದ್ರೆ ಈ ಆಸಿಫಾ ಮಾತ್ರ ಮೇಕಪ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ನನಗೆ ನ್ಯಾಚುರಲ್ ಆಗಿರೋಕೆ ಇಷ್ಟ, ಹಿಜಾಬ್ ಅಲ್ಲೇ ನಾನು ಚೆನ್ನಾಗಿ ಕಾಣಿಸ್ತೀನಿ ಅಂತ ಹೇಳಿ ಹೊರಗಡೆ ಒಂದು ಫೋನ್ ಅಲ್ಲಿ 5 ನಿಮಿಷದಲ್ಲಿ ಅಲ್ಲಿರ್ತೀವಿ, ಹುಷಾರಾಗಿ ಹ್ಯಾಂಡಲ್ ಮಾಡಿ ಅಂತ ಹೇಳ್ತಾಳೆ. ಹೊರಗಡೆ ಕರ್ಕೊಂಡು ಹೋಗಿ ಇವರಿಬ್ಬರು
ಇವರಿಬ್ರು ನನ್ನ ಕಸಿನ್ಸ್ ಅಂತ ಪರಿಚಯ ಮಾಡಿಸ್ತಾಳೆ. ಇವನು ರಮೀಜ್ ಮತ್ತೆ ಇವನು ಅಬ್ದುಲ್ ಅಂತ. ರಮೀಜ್ ತಾನು MBBS ಮಾಡ್ತಿದ್ದೀನಿ ಅಂತ ಪರಿಚಯ ಮಾಡ್ಕೊಂಡ್ರೆ ಅಬ್ದುಲ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಕೊತಾನೆ. ರಮೀಜ್ ಇವರನ್ನ ಸ್ನೇಹ ಪೂರ್ವಕವಾಗಿ ಮಾತಾಡಿಸ್ತಾ ಕಾಮಿಡಿ ಮಾಡ್ತಾ ಚೆನ್ನಾಗಿ ಟ್ರೀಟ್ ಮಾಡ್ತಾನೆ. ಶಾಲಿನಿ MBBS ಆದ್ಮೇಲೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ ರಮೀಜ್ ನ ಕೇಳಿದಾಗ MS ಮಾಡೋಕೆ US ಅಥವಾ UK ಗೆ ಹೋಗ್ತೀನಿ, ಚೆನ್ನಾಗಿ ಸಂಪಾದನೆ ಮಾಡಿ ಜನರಿಗೆ ಸಹಾಯ ಮಾಡೋಣ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಮ್ಮ ಇಸ್ಲಾಂ ಅಲ್ಲಿ ಪುನರ್ಜನ್ಮವನ್ನ ನಾವು ನಂಬಲ್ಲ, ನಾವು ನಂಬೋದು ಆಫ್ಟರ್ ಲೈಫ್ ಮಾತ್ರ. ಮನುಷ್ಯ ಜನ್ಮ ಹೋದ್ಮೇಲೆ ನಮಗೆ ಉಳಿದಿರೋದು ಸ್ವರ್ಗ ಅಥವಾ ನರಕ. ಹಾಗಾಗಿ ಇರೋವಾಗ ಒಳ್ಳೆ ಕೆಲಸಗಳನ್ನ ಮಾಡಿ ಸ್ವರ್ಗಕ್ಕೆ ಹೋಗೋಣ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅವನ ಈ ರೀತಿಯ ಮಾತುಗಳನ್ನ ಕೇಳಿ ಶಾಲಿನಿ ಇಂಪ್ರೆಸ್ ಆಗ್ತಾಳೆ. ಈ ರಮೀಜ್ ಮತ್ತೆ ಅಬ್ದುಲ್ ನ ಉದ್ದೇಶ ಪೂರ್ವಕವಾಗಿ ಈ ಆಸಿಫಾ ಈ ಮೂರು ಹುಡುಗಿಯರಿಗೆ ಪರಿಚಯ ಮಾಡಿಸಿರ್ತಾಳೆ. ಹೀಗೆ ಎಲ್ಲರೂ ಜೊತೆಯಲ್ಲಿ ಹೋಗಿ ಹೊರಗಡೆ ಬೀಚ್ ಅಲ್ಲೆಲ್ಲ ಸುತ್ತಾಡ್ಕೊಂಡು ಬರ್ತಾರೆ. ಸಂಜೆ ಆಗುತ್ತೆ, ಡಿನ್ನರ್ ಗೆ ಒಂದು ಹೋಟೆಲ್ ಗೆ ಹೋಗ್ತಾರೆ. ಆಗ ರಮೀಜ್ ಮತ್ತೆ ಅಬ್ದುಲ್ ನಮಗೆ ಸ್ವಲ್ಪ ಕೆಲಸ ಇದೆ, ನಾವು ಹೋಗ್ತೀವಿ, ನೀವು ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿ ಹೊರಟು ಬಿಡ್ತಾರೆ. 4 ಜನ ಊಟಕ್ಕೆ ಕುಳಿತಾಗ ಊಟಕ್ಕೆ ಮುಂಚೆ ಈ ಕ್ರಿಶ್ಚಿಯನ್ ಹುಡುಗಿ ನೀಮಾ ಮ್ಯಾಥ್ಯೂಸ್ ಮತ್ತೆ ಆಸಿಫಾ ಪ್ರೇ ಮಾಡ್ತಾರೆ. ಶಾಲಿನಿ ಸಾರಿ ನಮಗೆ ಪ್ರೇ ಮಾಡೋ ಅಭ್ಯಾಸ ಇಲ್ಲ, ಅದಕ್ಕೆ ತಿಂದುಬಿಟ್ಟೆ ಅಂದಾಗ ನೀಮಾ ಮ್ಯಾಥ್ಯೂಸ್ ಊಟಕ್ಕೆ ಮುಂಚೆ ಜೀಸಸ್ಗೆ ಧನ್ಯವಾದ ತಿಳಿಸೋದು ನಮ್ಮ ಸಂಪ್ರದಾಯ ಅಂತಾಳೆ. ಆಸಿಫಾ ನಾವು ಕೂಡ ಊಟಕ್ಕೆ ಮುಂಚೆ ಅಲ್ಲಾಗೆ ಪ್ರೇ ಮಾಡೋದು ಸಂಪ್ರದಾಯ, ಅಷ್ಟೇ ಅಲ್ಲದೆ ಹೀಗೆ ಪ್ರೇ ಮಾಡದೆ ಊಟ ಮಾಡಿದ್ರೆ ಅದು ಪಾಪ ಆಗುತ್ತೆ, ಅಲ್ಲಾನ ಕ್ರೋಧಕ್ಕೆ ಗುರಿಯಾಗಿ ಸತ್ತ ಮೇಲೆ ನರಕಾಗ್ನಿಯಲ್ಲಿ ಶಿಕ್ಷೆ ಅನುಭವಿಸಬೇಕಾಗುತ್ತೆ ಅಂತಾಳೆ. ತಕ್ಷಣ ಶಾಲಿನಿ ಯಾಕೆ ಹಾಗೆ ಹೇಳ್ತಿದ್ಯಾ ಅನ್ನೋ ಅಷ್ಟರಲ್ಲೇ ರಮೀಶ್ ಮತ್ತೆ ಅಬ್ದುಲ್ ಮತ್ತೆ ಬಂದು ಜಾಯ್ನ್ ಆಗ್ತಾರೆ. ಬನ್ನಿ ಡ್ಯಾನ್ಸ್ ಮಾಡೋಣ ಅಂತ ಕರೆದು ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಾರೆ. ಪಾರ್ಟಿ ಎಲ್ಲ ಮುಗಿಸಿ ವಾಪಸ್ ಹಾಸ್ಟೆಲ್ ಗೆ ಹೋಗ್ಬೇಕಾದ್ರೆ ಶಾಲಿನಿ ಆಸಿಫಾನ ಊಟಕ್ಕೆ ಮುಂಚೆ ಪ್ರೇಯರ್ ಮಾಡದೇ ಇದ್ರೆ ನರಕಾಗ್ನಿ ಶಿಕ್ಷೆ ಆಗುತ್ತೆ ಅಂದಲ್ಲ, ಹಾಗಂದ್ರೆ ಏನು ಅಂತ ಕೇಳ್ತಾಳೆ. ಆಗ ಆಸಿಫಾ ಊಟಕ್ಕೆ ಮುಂಚೆ ಪ್ರೇಯರ್ ಮಾಡೋದು ನಮ್ಮ ಪದ್ಧತಿ, ಓ ಅಲ್ಲ ಈ ಊಟವನ್ನ ನಮಗೆ ಕೊಟ್ಟು ಜೀವಂತವಾಗಿರಿಸಿರುವುದಕ್ಕೆ ಧನ್ಯವಾದ, ನಿಮ್ಮ ಉದಾರತೆಗೆ ಕೊನೆಯೇ ಇಲ್ಲ ಅಂತ ಪ್ರಾರ್ಥನೆ ಮಾಡ್ತೀವಿ. ಒಂದು ವೇಳೆ ಹಾಗೆ ಮಾಡದಿದ್ರೆ ಅಲ್ಲಾಹುವಿನ ಕೋಪಕ್ಕೆ ಗುರಿಯಾಗಿ ನಾವು ನರಕಾಗ್ನಿ ಶಿಕ್ಷೆಗೆ ಗುರಿಯಾಗ್ತೀವಿ ಅಂತ ಹೇಳ್ತಾಳೆ. ಶಾಲಿನಿ ನರಕಾಗ್ನಿ ಅಂದ್ರೆ ಏನು ಅಂತ ಕೇಳ್ತಾಳೆ. ನರಕಾಗ್ನಿ ಅಂದ್ರೆ ನಾವು ಬದುಕಿರುವಾಗ ಏನೆಲ್ಲ ತಪ್ಪುಗಳನ್ನ ಮಾಡ್ತೀವೋ ಸತ್ತ ಮೇಲೆ ಅದಕ್ಕೆಲ್ಲ ಶಿಕ್ಷೆ ಅನುಭವಿಸಲೇಬೇಕು, ಅದೇ ತರ ನಾವು ಮಾಡಿದ ಒಳ್ಳೆ ಕೆಲಸಗಳಿಗೂ ಪ್ರತಿಫಲವಾಗಿ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾಳೆ. ಆಗ ಗೀತಾಂಜಲಿ ನನ್ನ ತಂದೆ ಒಬ್ಬ ನಾಸ್ತಿಕರು ಅಂದ್ರೆ ದೇವರಲ್ಲಿ ನಂಬಿಕೆ ಇಲ್ಲದವರು. ನಮ್ಮ ತಂದೆ ಪ್ರಕಾರ ಧರ್ಮ ಅನ್ನೋದು ಡ್ರಗ್ಸ್ ಇದ್ದ ಹಾಗೆ, ದೇವರು ಯಾವುದೇ ಧರ್ಮವನ್ನ ಮಾಡಿಲ್ಲ, ಅದನ್ನೆಲ್ಲ ಮನುಷ್ಯ ಮಾಡಿರೋದು, ಹಾಗಾಗಿ ದೇವರಿಗೆ ಪೂಜಿಸುವ ಅಗತ್ಯವೂ ಇಲ್ಲ, ಹೆದರುವ ಅಗತ್ಯವೂ ಇಲ್ಲ ಅಂತ ಹೇಳ್ತಾಳೆ. ಆಗ ಆಸಿಫಾ ನಿಮ್ಮ ತಂದೆ ಒಬ್ಬ ಕಮ್ಯುನಿಸ್ಟ್, ನೀನು ಹೇಳಿದ್ದೆಲ್ಲ ಕಮ್ಯುನಿಸ್ಟ್ ಗಳ ಪಾಲಿಟಿಕ್ಸ್ ಅಂತ. ಆಗ ಶಾಲಿನಿ ಅದೆಲ್ಲ ಬಿಡು, ಈಗ ನರಕಾಗ್ನಿ ಅಂದ್ಯಲ್ಲ ಅದರ ಬಗ್ಗೆ ಹೇಳು ಅಂತ ಕೇಳ್ತಾಳೆ. ಆಸಿಫಾ ನರಕಾಗ್ನಿ ಅಂದ್ರೆ ಭೂಮಿ ಮೇಲಿರುವ ಬೆಂಕಿಗಿಂತ 70 ಪಟ್ಟು ಅಧಿಕ ಶಾಖ ಹೊಂದಿರುವ ಬೆಂಕಿ. ನರಕದಲ್ಲಿ ಒಂದು ಕತ್ತಲೆಯ ಬಾವಿ ಇರುತ್ತೆ, ಅಲ್ಲಿ ಪಾಪಿಗಳನ್ನ ಚೈನ್ ಗಳಿಂದ ಕಟ್ಟಿ ಹಾಕಿ ನೇತಾಕಿ ಅವರನ್ನ ಬೆಂಕಿಯಲ್ಲಿ ಬೇಯಿಸ್ತಾರೆ. ಯಾರೆಲ್ಲ ಅಲ್ಲಾಹುವಿನಲ್ಲಿ ನಂಬಿಕೆ ಇಡ್ತಾರೋ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ, ಯಾರೆಲ್ಲ ಅಲ್ಲಾಹುವಿನಲ್ಲಿ ನಂಬಿಕೆ ಇಡುವುದಿಲ್ವೋ ಅವರಿಗೆ ನರಕ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾಳೆ. ಆಗ ಗೀತಾಂಜಲಿ ನಾನು ಒಬ್ಬ ಹಿಂದೂ, ನನ್ನನ್ನ ಹೇಗೆ ನಿಮ್ಮ ಅಲ್ಲಾ ಶಿಕ್ಷಿಸ್ತಾರೆ ಅಂತ ಕೇಳಿದಾಗ ಆಸಿಫಾ ಇಡೀ ಪ್ರಪಂಚಕ್ಕೆ ಅಲ್ಲಾಹು ಒಬ್ಬನೇ ದೇವರು, ಅಲ್ಲಾಹು ಬಿಟ್ಟರೆ ಬೇರೆ ಯಾವ ದೇವರು ಇಲ್ಲ, ನೀವು ಅಲ್ಲಾಹುನಲ್ಲಿ ನಂಬಿಕೆ ಇಟ್ಟಿಲ್ಲ, ಹಾಗಾಗಿ ಖಂಡಿತ ನೀವು ನರಕಕ್ಕೆ ಹೋಗ್ತೀರಾ, ನಿಮ್ಮನ್ನ ಕಾಪಾಡೋಕೆ ಅಲ್ಲಾ ಕೈಲಿ ಮಾತ್ರ ಸಾಧ್ಯ ಅಂತ ಹೇಳ್ಬಿಡ್ತಾಳೆ. ಇದನ್ನ ಕೇಳಿ ಶಾಲಿನಿ ಮತ್ತು ಗೀತಾಂಜಲಿಗೆ ಮನಸ್ಸಲ್ಲಿ ಒಂದು ರೀತಿಯ ಭಯ ಆಗುತ್ತೆ. ನೀಮಾ ಮ್ಯಾಥ್ಯೂಸ್ ಊರು ಕೊಟ್ಟಾಯ ಮಾದ್ರಿಂದ ಅವಳು ಪ್ರತಿ ವಾರ ವೀಕೆಂಡ್ ಅಲ್ಲಿ ಅವರ ಮನೆಗೆ ಹೋಗ್ಬಿಡ್ತಾಳೆ. ಗೀತಾಂಜಲಿಗೆ ಮನೆಗಿಂತ ಹಾಸ್ಟೆಲ್ ಇಷ್ಟ, ಹಾಗಾಗಿ ಹಾಸ್ಟೆಲ್ ಅಲ್ಲೇ ಇರ್ತಿದ್ಲು. ಮತ್ತೆ ಶಾಲಿನಿ ಕೂಡ ಅವರ ಮನೆ ದೂರ ಇದ್ದಿದ್ರಿಂದ ಹಾಸ್ಟೆಲ್ ಅಲ್ಲೇ ಉಳ್ಕೊಳ್ತಿದ್ಲು. ಹಾಗಾಗಿ ಪ್ರತಿ ವಾರ ಆಸಿಫಾ ಶಾಲಿನಿ ಮತ್ತೆ ಗೀತಾಂಜಲಿನ ಅವರ ಮನೆಗೆ ಕರ್ಕೊಂಡು ಹೋಗ್ತಿರ್ತಾಳೆ. ಈದ್ ಮಿಲಾದ್, ರಂಜಾನ್ ಈ ರೀತಿ ಯಾವುದೇ ಹಬ್ಬಗಳು ಬಂದಾಗಲೂ ಆಸಿಫಾ ಈ ಮೂವರನ್ನು ಮನೆಗೆ ಕರ್ಕೊಂಡು ಹೋಗ್ತಾಳೆ. ಹೀಗೆ ಹೋಗ್ತಾ ಹೋಗ್ತಾ ಅವರ ಮನೆಯವರೆಲ್ಲ ಇವರಿಗೆ ತುಂಬಾ ಕ್ಲೋಸ್ ಆಗ್ತಾರೆ. ರಮೀಜ್, ಅಬ್ದುಲ್ ಮತ್ತೆ ಮುಜೀಬ್ ಕೂಡ ಶಾಲಿನಿ, ಗೀತಾಂಜಲಿ ಅವ್ರಿಗೆಲ್ಲ ಕ್ಲೋಸ್ ಆಗ್ತಾರೆ. ಇವನು ಐಸಿಸ್ ಸಂಘಟನೆಗೆ ಸೇರಿದ ಒಬ್ಬ ಮೌಲ್ವಿ. ಆಸಿಫಾನ ಈ ಐಸಿಸ್ ಗುಂಪಿನವರು ಕರೆದು ಐಸಿಸ್ ನ ಒಬ್ಬ ಲೀಡರ್ ಗೆ ವಿಡಿಯೋ ಕಾಲ್ ಮಾಡಿ ಈ ಮೆಡಿಸಿನ್ ನ ಪರಿಚಯ ಮಾಡ್ತಾನೆ. ಇದಕ್ಕೆ ಅವರು ಕೆಮಿಕಲ್ ಕರೇಜ್ ಅಂತ ಕರೀತಾರೆ. ಈ ಕೆಮಿಕಲ್ ನಮ್ಮ ಜಿಹಾದಿಗಳಿಗೆ ಹಸಿವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ, ಯಾವುದೇ ಕಾರಣಕ್ಕೂ ನಮ್ಮ ಮುಖ್ಯ ಉದ್ದೇಶದಿಂದ ವಿಚಲಿತರಾಗದಂತೆ ನೋಡಿಕೊಳ್ಳುತ್ತದೆ, ಮತ್ತೆ ಯುದ್ಧಕ್ಕಿಳಿದಾಗ ನಮಗೆ ಹಸಿವು, ಬಾಯಾರಿಕೆ ಮತ್ತೆ ನಿದ್ದೆ ಬರದಂತೆ ಸಹಾಯ ಮಾಡುತ್ತದೆ, ನಮ್ಮೊಳಗಿರುವ ಹೇಡಿತನವನ್ನ ಸಾಯಿಸಿ ಧೈರ್ಯದ ಮುಜಾಹಿದ್ದೀನ್ಗೆ ಜನ್ಮ ನೀಡುತ್ತದೆ, ಅಲ್ಲಾಹು ಅಕ್ಬರ್ ಅಂತ ಹೇಳಿ ಉತ್ತೇಜನ ನೀಡುತ್ತಾನೆ. ಮತ್ತೆ ಈ ಐಸಿಸ್ ನ ಮೌಲ್ವಿ ಅರ್ಥವಾಯ್ತ ಜಿಹಾದಿಗಳೇ, ಈ ಕೆಮಿಕಲ್ ನಿಮ್ಮ ಕೆಲಸವನ್ನ ಸುಲಭ ಮಾಡುತ್ತೆ, ಅವರಿಗೆ ಇನ್ನಷ್ಟು ಹತ್ತಿರವಾಗಿ ಅವರ ಕುಟುಂಬಗಳಿಂದ ಅವರನ್ನ ದೂರ ಮಾಡಿ ದೈಹಿಕ ಸಂಬಂಧವನ್ನ ಬೆಳೆಸಿಕೊಳ್ಳಿ, ಅಗತ್ಯ ಬಿದ್ದರೆ ಗರ್ಭಿಣಿಯರನ್ನಾಗಿ ಮಾಡಿ, ಆದಷ್ಟು ಬೇಗ ನಮ್ಮ ಮುಂದಿನ ಮಿಷನ್ ಗೆ ಅವರನ್ನ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳಿ ಆ ಮೂರನೇ ಹುಡುಗಿಯ ವಿಷಯ ಏನಾಯ್ತು ಅಂತ ಕೇಳ್ತಾನೆ. ಆಗ ಆಸಿಫಾ ಅವಳು ಕ್ರಿಶ್ಚಿಯನ್, ಅಷ್ಟು ಸುಲಭವಾಗಿ ಅವಳನ್ನ ಮ್ಯಾನಿಪುಲೇಟ್ ಮಾಡೋಕ್ ಆಗ್ತಿಲ್ಲ, ಮುಜೀಬ್ ಏನಾದ್ರೂ ಸ್ಪೆಷಲ್ ಆಗಿ ಪ್ರಯತ್ನ ಪಡಬೇಕು ಅಂತಾಳೆ. ಆಗ ಇವನು ಎಷ್ಟು ಸಮಯ ತಗೊಂಡಿದ್ದೀರಾ, ಕೇವಲ 3 ಹುಡುಗಿಯರನ್ನ ಕೊಡೋಕ್ ಆಗ್ತಿಲ್ವಾ, UK ಯುರೋಪ್ ಕಂಟ್ರೀಸ್ ಅಲ್ಲಿ 25ರಿಂದ 30 ಹುಡುಗಿಯರು ಅವರೇ ಸ್ವಂತವಾಗಿ ಸಿರಿಯಾಗೆ ಬರೋ ಲೆವೆಲ್ಗೆ ನಮ್ಮ ಜಿಹಾದಿಗಳು ಬ್ರೈನ್ ವಾಶ್ ಮಾಡಿದ್ದಾರೆ, ನೀವು ಬರೀ 3 ಹುಡುಗಿಯರಿಗೆ
ಈ ತರ ಕಾರಣ ಕೊಡ್ತೀರಾ ಅಂತ ಹೇಳಿ ಅವರ ಕೆಲಸಕ್ಕೆ ದುಡ್ಡು ಕೊಟ್ಟು ಕಳಿಸ್ತಾನೆ. ಗೆಳೆಯರೆ, ಈ 3 ಹುಡುಗಿಯರನ್ನ ಬುಟ್ಟಿಗೆ ಬೀಳಿಸ್ಕೊಳ್ಳೋದಕ್ಕೆ ಈ 3 ಹುಡುಗರಿಗೂ ಟಾಸ್ಕ್ ಕೊಟ್ಟಿದ್ದಾರೆ. ಇವರ ಸಹಾಯಕ್ಕೆ ಅಂತಾನೆ ಆಸಿಫಾ ಇರೋದು. ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿಸುವ ಜವಾಬ್ದಾರಿ ಆಸಿಫಾದು. ಇವರನ್ನ ಪ್ರೀತಿ ಪ್ರೇಮದ ಬುಟ್ಟಿಗೆ ಬೀಳಿಸಿಕೊಂಡು ಅವರ ತಲೆ ಕೆಡಿಸಿ ಈ ಮತಾಂತರಕ್ಕೆ ಅನಿವಾರ್ಯ ಕ್ರಿಯೇಟ್ ಮಾಡೋದು ಈ ಹುಡುಗರ ಉದ್ದೇಶ. ಈ ದಿನ ನೀಮಾ, ಗೀತಾಂಜಲಿ ಮತ್ತೆ ಶಾಲಿನಿ ಶಾಪಿಂಗ್ ಕಾಂಪ್ಲೆಕ್ಸ್ ಗೆ ಹೋಗಿರ್ತಾರೆ. ಹೊರಟಾಗ ತಕ್ಷಣ ಆಸಿಫಾ ಅವರ ಕಡೆಯವರಿಗೆ ಇನ್ಫಾರ್ಮೇಶನ್ ಕೊಡ್ತಾಳೆ. ಹುಡುಗಿಯರು ಶಾಪಿಂಗ್ ಕಾಂಪ್ಲೆಕ್ಸ್ ನಲ್ಲಿ ಸುತ್ತಾಡುವಾಗ ಒಬ್ಬ ಬಂದು ಗೀತಾಂಜಲಿ ಹಿಂದೆ ಮುಟ್ತಾನೆ. ಅದನ್ನ ಕೇಳಿ ಶಾಲಿನಿ ಮತ್ತೆ ನೀಮಾ ಜಗಳ ಮಾಡೋಕೆ ಶುರು ಮಾಡಿದಾಗ ಈ ಗುಂಪು ಸೇರ್ಕೊಂಡು ಇವರೆಲ್ಲ ಅವರ ಮೈ ಬಟ್ಟೆಗಳನ್ನ ಹರಿದು ಹೊಡೆದು ಎಲ್ಲರ ಮುಂದೆ ಅವಮಾನ ಮಾಡ್ಬಿಡ್ತಾರೆ. ಪಾಪ ಹೆಣ್ಣು ಮಕ್ಕಳು ಇಷ್ಟು ಜನ ಗಂಡಸರ ವಿರುದ್ಧ ಹೇಗೆ ಹೋರಾಡ್ತಾರೆ? ಎಷ್ಟು ಧೈರ್ಯದಿಂದ ಹೋರಾಡಿದ್ರು ಅವರ ಬಟ್ಟೆ ಹರಿದಾಗ ಅವರ ಮುಂದೆ ಏನು ಮಾಡೋಕ್ಕಾಗಲ್ಲ. ಎಲ್ಲ ಮುಗಿದ ಮೇಲೆ ಬಂದ ಆಸಿಫಾ ಇವರ ಮೇಲೆ ಬಟ್ಟೆ ಹೊದಿಸ್ತಾಳೆ, ಹಾಸ್ಟೆಲ್ಗೆ ಕರ್ಕೊಂಡು ಹೋಗ್ತಾಳೆ. ಈ ಘಟನೆಯಿಂದ ಈ ಮೂವರಿಗೂ ತುಂಬಾ ಹರ್ಟ್ ಆಗುತ್ತೆ. ಅಸಹಾಯಕರಾಗಿದ್ದ ಈ ಹೆಣ್ಣು ಮಕ್ಕಳು ಹಾಸ್ಟೆಲ್ಗೆ ಬಂದು ಕಣ್ಣೀರಿಡ್ತಾ ಕುಳಿತಿರ್ತಾರೆ. ಈ ಸಮಯನ ಬಳಸ್ಕೊಂಡ ಆಸಿಫಾ, ಕ್ಷಮಿಸಿ, ಈ ಘಟನೆ ನಡಿಲೇಬೇಕೇನು ಅಂತ ಇತ್ತೇನೋ, ರಾಕ್ಷಸರಿಗೆ ಒಂದು ಕಾರಣ ಬೇಕಿತ್ತಷ್ಟೇ, ನೀವು ಅದನ್ನ ಕೊಟ್ಟು ಬಿಟ್ರಿ. ನಿಮ್ಮ ಪುಣ್ಯ ಅಲ್ಲ ನಿಮ್ಮನ್ನ ಕಾಪಾಡ್ದ. ನಿಮಗೆ ಗೊತ್ತಾ ಯಾಕೆ ಇದೆಲ್ಲ ಆಯ್ತು ಅಂತ? ಅಲ್ಲಿದ್ದ ಬೇರೆ ಯಾವ ಹುಡುಗಿರಿಗೂ ಅಲ್ಲದೆ ನಿಮಗೆ ಮಾತ್ರ ಯಾಕೆ ಈ ರೀತಿ ಆಯ್ತು? ನೀವೇ ಯೋಚನೆ ಮಾಡಿ. ಮಾರ್ಕೆಟ್ ಅಲ್ಲಿ ತುಂಬಾ ಜನ ಹುಡುಗಿಯರಿದ್ರು, ಆದ್ರೆ ಅಲ್ಲಿ ಹಿಜಾಬ್ ಹಾಕದೇ ಇದ್ದಿದ್ದು ನೀವು 3 ಜನ ಮಾತ್ರ. ಇಲ್ಲಿವರೆಗೂ ಹಿಜಾಬ್ ಧರಿಸಿದ ಯಾವ ಹುಡುಗಿಯರಿಗೂ ರೇಪ್ ಆಗಿಲ್ಲ. ಹಿಜಾಬ್ ಹಾಕಿದ ಯಾವುದೇ ಹುಡುಗಿಯರನ್ನು ರೇಪ್ ಕೂಡ ಮಾಡಕ್ಕಾಗಲ್ಲ, ಹರಾಸ್ಮೆಂಟ್ ಕೂಡ ಮಾಡಕ್ಕಾಗಲ್ಲ. ಯಾಕಂದ್ರೆ ಆ ಹುಡುಗಿಯರನ್ನ ಯಾವಾಗ್ಲೂ ಅಲ್ಲಾ ರಕ್ಷಿಸ್ತಾರೆ. ಅಲ್ಲಾಹು ನಿಮ್ಮ ದೇವರುಗಳ ತರ ಅಲ್ಲ ಅಂದಾಗ ಶಾಲಿನಿ, ನಿನ್ನ ಪ್ರಕಾರ ಅಲ್ಲಾಹು ಮಾತ್ರ ರಕ್ಷಿಸ್ತಾರ, ಬೇರೆ ಯಾವ ದೇವರು ರಕ್ಷಣೆಗೆ ಬರಲ್ವಾ ಅಂದಾಗ ಖಂಡಿತವಾಗ್ಲೂ ಅದೇ ಸತ್ಯ. ನಿಮ್ಮ ದೇವರು ಒಬ್ಬ ಅಸಹಾಯಕ, ಅವರು ಯಾವಾಗಲೂ ಬೇರೆಯವರ ಹತ್ರ ಸಹಾಯ ಕೇಳ್ತಾರೆ. ನಿಮ್ಮ ಜೀಸಸ್ ಕೂಡ ಅಷ್ಟೇ ಅಂದ ತಕ್ಷಣ ನೀಮಾಗೆ ಕೋಪ ಬಂದು ಇದೆಲ್ಲ ಮಾತಾಡೋ ಸಮಯ ಅಲ್ಲ ಇದು ಅಂತಾಳೆ. ಆಗ ಆಸಿಫಾ, ನಿಮ್ಮ ಪರಿಸ್ಥಿತಿ ನನಗೆ ಅರ್ಥವಾಗುತ್ತೆ, ಆದ್ರೆ ಒಂದು ಸಲ ನೀವೇ ಯೋಚನೆ ಮಾಡಿ, ಆ ದೇವರ ಮಗನನ್ನೇ ಶಿಲುಬೆಗೆ ಏರಿಸಿದ್ರು, ಅದು ಜೀವಂತವಾಗಿಯೇ. ಯಾವ ದೇವರಿಗೆ ತನ್ನ ಮಗನನ್ನೇ ರಕ್ಷಿಸಿಕೊಳ್ಳಲು ಸಾಧ್ಯವಾಗೋದಿಲ್ವೋ ಆ ದೇವರು ನಿಮ್ಮನ್ನ ಹೇಗೆ ರಕ್ಷಿಸ್ತಾನೆ ಅಂದಾಗ ನೀಮಾ, ನಿನ್ನ ಮಾತನ್ನ ಇಲ್ಲಿಗೆ ನಿಲ್ಸು ಅಂತಾಳೆ. ಆಗ ಹೊರಗಡೆ ಹೋದ ಆಸಿಫಾ ಫೋನ್ ಮಾಡಿ, ನಿಮ್ಮ ವರ್ತನೆ ಸ್ವಲ್ಪ ಜಾಸ್ತಿ ಆಯ್ತು, ಬಟ್ಟೆನ ಅಷ್ಟೊಂದು ಹರಿಬೇಕಿತ್ತ, ಅದು ಮೊದಲನೇ ದಿನಾನೇ, ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಗೆಳೆಯರೆ, ಇಲ್ಲಿ ಈ 3 ಹುಡುಗಿಯರು ಮಾರ್ಕೆಟ್ಗೆ ಹೋಗಿದ್ದು, ಅಲ್ಲಿ ಈ ಘಟನೆ ನಡೆದಿದ್ದು, ಇದೆಲ್ಲ ಈ ಆಸಿಫಾ ಮಾಡಿದ ಪ್ರೀ ಪ್ಲಾನ್. ಇಂತ ಒಂದು ಸಂದರ್ಭ ಕ್ರಿಯೇಟ್ ಮಾಡಿ ಅವರ ಧರ್ಮವನ್ನ ಸಮರ್ಥಿಸಿಕೊಂಡು ಇವರನ್ನ ಹೇಗಾದ್ರೂ ಮಾಡಿ ಮ್ಯಾನಿಪುಲೇಟ್ ಮಾಡಿ ತಮ್ಮ ಧರ್ಮಕ್ಕೆ ಕನ್ವರ್ಟ್ ಮಾಡಬೇಕು ಅಂತ ಹಾಕೊಂಡಿರುವ ಪ್ಲಾನ್ ಇದು. ಮಾರನೇ ದಿನ ಈ ಮುಜೀಬ್, ರಮೇಶ್ ಮತ್ತೆ ಅಬ್ದುಲ್ಲಾ ಬಂದು ಇವರಿಗೆ ಸಮಾಧಾನ ಮಾಡ್ತಾ, ನಾವು ಆ ಸಮಯದಲ್ಲಿ ನಿಮ್ಮ ಜೊತೆ ಇದ್ದಿದ್ರೆ ಇದನ್ನ ನಡೆಯೋಕೆ ನಾವು ಬಿಡ್ತಿರ್ಲಿಲ್ಲ, ಅವರೇನಾದ್ರೂ ನಮ್ಮ ಕೈಗೆ ಸಿಕ್ಕಿದ್ರೆ ಖಂಡಿತ ಅವ್ರನ್ನ ಸುಮ್ನೆ ಬಿಡಲ್ಲ ಅಂತೆಲ್ಲ ಹೇಳಿ, ಸದ್ಯಕ್ಕೆ ನೀವು ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ, ನಿಮ್ಮ ಮಾನಸಿಕ ಸ್ಥಿತಿಯನ್ನು ಸುಧಾರಣೆ ಮಾಡೋಕೆ ಈ ಟ್ಯಾಬ್ಲೆಟ್ ಅನ್ನ ತಗೊಳ್ಳಿ ಅಂತ ಹೇಳಿ ರಮೇಶ್ ಕೊಡ್ತಾನೆ. ಯಾವಾಗ ನಿಮಗೆ ಸ್ಟ್ರೆಸ್ ಆಂಗ್ಸೈಟಿ ಆಗುತ್ತೋ ಅವಾಗೆಲ್ಲ ಈ ಪಿಲ್ಸ್ ನ ತಗೊಳ್ಳಿ ಅಂತ ಹೇಳ್ತಾನೆ. ನಂತರದ ದಿನಗಳಲ್ಲಿ ಆಸಿಫಾ ಇವರ ಬ್ರೈನ್ ವಾಶ್ ಮಾಡಿ ನಿಮ್ಮ ಸೇಫ್ಟಿಗೋಸ್ಕರ ಈ ಹಿಜಾಬ್ ಧರಿಸಿ ಅಂತ ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾಳೆ. ಶಾಲಿನಿ ಮತ್ತು ಗೀತಾಂಜಲಿ ಬುರ್ಕಾ ಧರಿಸುವ ಅಭ್ಯಾಸ ಮಾಡಿಕೊಳ್ಳೋದ್ರ ಜೊತೆಗೆ ಮುಸ್ಲಿಂ ನಾಯಕರು ಸ್ಪೀಚ್ ಮಾಡಿರೋ ವಿಡಿಯೋಗಳನ್ನ ತೋರಿಸ್ತಾ ಅವರ ಮನ ಪರಿವರ್ತನೆ ಮಾಡೋಕೆ ಶುರು ಮಾಡ್ತಾಳೆ. ಆದ್ರೆ ಈ ಟ್ರಾಪ್ಗೆ ನೀಮಾ ಮ್ಯಾಥ್ಯೂಸ್ ಬೀಳಲ್ಲ. ಹೋಗ್ತಾ ಹೋಗ್ತಾ ರಮೀಜ್, ಶಾಲಿನಿ ಮಧ್ಯ ಪ್ರೇಮಾಂಕುರವಾದ್ರೆ ಅಬ್ದುಲ್, ಗೀತಾಂಜಲಿ ಮಧ್ಯ ಪ್ರೀತಿ ಬೆಳೆಯುತ್ತೆ. ಜೊತೆಯಲ್ಲೇ ಓಡಾಡೋದು ಸುತ್ತಾಡೋದು ನಡೀತಾ ಇರುತ್ತೆ. ಆದ್ರೆ ಇವರುಗಳ ಮಧ್ಯ ನೀಮಾ ಸಿಲ್ಕಲ್ಲ. ಅಬ್ದುಲ್ ಹೀಗೆ ಹೊರಗಡೆ ಹೋಗಿದ್ದಾಗ, ನಿಮ್ಮಿಬ್ಬರಲ್ಲಿ ನನಗೆ ಇಡ್ಸೋ ವಿಷಯ ಅಂದ್ರೆ ನೀವು ಹಿಂದೂ ಆಗಿದ್ರು ಬುರ್ಕಾ ಧರಿಸ್ತೀರಾ ಅಂತಾನೆ. ಶಾಲಿನಿ, ಹಿಜಾಬ್ ಹಾಕೊಳ್ಳೋಕೆ ಶುರು ಮಾಡಿದಾಗಿಂದ ನಮ್ಮ ಹತ್ರ ಯಾರು ಕೆಟ್ಟದಾಗಿ ಬಿಹೇವ್ ಮಾಡಿಲ್ಲ, ಇದನ್ನ ಹಾಕೋದ್ರಿಂದ ನಾವು ಸೇಫ್ ಫೀಲ್ ಮಾಡ್ತಿದೀವಿ ಅಂತಾಳೆ. ಹೀಗೆ ಇವರ ಪ್ರೀತಿ ಬೆಳೀತಾ ಬೆಳೀತಾ ದೈಹಿಕ ಸಂಪರ್ಕದವರೆಗೂ ಹೋಗುತ್ತೆ. ಈಗ ಎಷ್ಟರ ಮಟ್ಟಿಗೆ ಈ ಇಬ್ಬರು ಹುಡುಗಿಯರು ಬಂದಿದ್ದಾರೆ ಅಂದ್ರೆ, ಕನಿಷ್ಠ ಪಕ್ಷ ದೀಪಾವಳಿ, ಯುಗಾದಿಯಂತಹ ಹಬ್ಬಗಳಿಗೂ ಮನೆಗೆ ಹೋಗೋ ಆಸಕ್ತಿಯನ್ನ ಕಳ್ಕೊಂಡಿದ್ದಾರೆ. ಅದು ನಮ್ಮ ಸಂಪ್ರದಾಯ ಅನ್ನೋದನ್ನೇ ಅಲಗಳೆದು ಬಿಟ್ಟಿದ್ದಾರೆ. ಅದೇ ದೀಪಾವಳಿ ದಿನ ಆಸಿಫಾ, ನೀವು ಯಾವ ದೇವರಲ್ಲಿ ನಂಬಿಕೆ ಇಟ್ಟಿದ್ದೀರಾ ಹೇಳಿ ಅಂತ ಇಬ್ಬರನ್ನು ಕೇಳ್ತಾಳೆ. ಶಾಲಿನಿ, ಒಂದು ದೇವರಾದ್ರೆ ಹೇಳ್ಬಹುದು, ನಮ್ಮಲ್ಲಿ ಸಾವಿರಾರು ದೇವತೆಗಳಿದ್ದಾರೆ, ಯಾರನ್ನ ಅಂತ ಹೇಳೋದು, ನನಗನ್ಸುತ್ತೆ ಶಿವ ದೊಡ್ಡ ದೇವರು ಅಂತಾಳೆ. ಆಗ ಆಸಿಫಾ, ಕ್ಷಮಿಸು ಶಾಲಿನಿ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡ, ಶಿವನ ಅನೇಕ ಕಥೆಗಳನ್ನ ಕೇಳಿದ್ದೀನಿ. ಸತ್ತಿರುವ ತನ್ನ ಹೆಂಡತಿಯನ್ನ ಹೆಗಲ ಮೇಲೆ ಹಾಕೊಂಡು ಇಂಡಿಯಾ ಪೂರ್ತಿ ಸುತ್ತಿದ್ದಾರಂತೆ. ನೀನೇ ಯೋಚಿಸು, ಯಾವ ದೇವರು ತನ್ನ ಹೆಂಡತಿಗೋಸ್ಕರ ಸಾಮಾನ್ಯ ಮನುಷ್ಯರ ರೀತಿ ಹೇಳ್ತಾರೆ ಅಂದಾಗ ಶಾಲಿನಿ, ನಾರ್ತ್ ಕಡೆ ರಾಮ ಮತ್ತೆ ಕೃಷ್ಣನನ್ನು ದೊಡ್ಡ ದೇವರು ಅಂತ ಕರೀತಾರೆ ಎಂದಾಗ ಮತ್ತೆ ಆಸಿಫಾ, ರಾಮನ ಕತೆ ನಿನಗೂ ಗೊತ್ತು, ಇಡೀ ಪ್ರಪಂಚಕ್ಕೂ ಗೊತ್ತು. ರಾಮನ ಹೆಂಡತಿಯನ್ನ ರಾವಣ ಅಪಹರಿಸಿದ್ದ ಅಲ್ವಾ, ಅವರು ನಿಜವಾದ ದೇವರೇ ಆಗಿದ್ರೆ ಅವರ ಹೆಂಡತಿಯನ್ನ ಸ್ವತಃ ತಾನೇ ರಕ್ಷಿಸಿಕೊಳ್ಳಬಹುದಾಗಿತ್ತಲ್ವಾ. ಕೃಷ್ಣ ಎಲ್ಲಾ ಹುಡುಗಿಯ ಜೊತೆ ಪ್ರೇಮದಲ್ಲಿ ಬೀಳ್ತಿದ್ರಂತೆ. ದೇವರಿಗೆ ಎಲ್ಲಾ ಹುಡುಗಿಯರ ಜೊತೆ ಪ್ರೇಮದಲ್ಲಿ ಬೀಳುವ ಕ್ಯಾರೆಕ್ಟರ್ ಇರುತ್ತಾ. ಮತ್ತೆ ಕೃಷ್ಣ ಹುಟ್ಟಿದ ಜಾಗದಿಂದ ಹೆದರ್ಕೊಂಡು ಓಡಿ ಹೋಗಿದ್ರಲ್ವಾ. ದೇವರು ಯಾರಿಗಾದ್ರೂ ಹೆದರ್ಕೊಳ್ಳೋ ಅವಶ್ಯಕತೆ ಇದೆಯಾ? ಸ್ವತಃ ದೇವರೇ ಹೆದರ್ಕೊಳ್ಳೋದಾದ್ರೆ ತನ್ನ ಭಕ್ತರನ್ನ ಹೇಗೆ ರಕ್ಷಣೆ ಮಾಡ್ತಾರೆ ಅಂದಾಗ ಗೀತಾಂಜಲಿ, ಈ ವಿಷಯ ತುಂಬಾ ಕನ್ಫ್ಯೂಸಿಂಗ್ ಆಗಿದೆ ಅಂತಾಳೆ. ಆಗ ಆಸಿಫಾ, ನಿಮಗೆ ಕನ್ಫ್ಯೂಸಿಂಗ್ ಅನಿಸ್ತಾ ಇರೋದು ಯಾಕಂದ್ರೆ ನೀವು ತಪ್ಪು ದಾರಿಲಿದ್ದೀರಾ, ಅದಕ್ಕೆ ಸರಿಯಾದ ದಾರಿನ ನಾನ್ ನಿಮಗೆ ತೋರಿಸ್ತೀನಿ. ನಾನು ತೋರಿಸೋ ದಾರಿ ತುಂಬಾ ಸುಂದರವಾದ ದಾರಿ ಮತ್ತು ಪವಿತ್ರವಾದದ್ದು ಅಂತ ಹೇಳಿ ಈ ಕೆಮಿಕಲ್ ನ ಕೊಡ್ತಾಳೆ. ಈ ಕೆಮಿಕಲ್ ನ ಹೆಸರು ಕ್ಯಾಪ್ಟಗಾನ್ ಆಂಫೆಟಮೈನ್ಸ್ ಅಂತ. ಇದರ ಬಗ್ಗೆ
ಬಗ್ಗೆ ಫಾತಿಮಾ ಕ್ಯಾಪ್ಟಗನ್ ಆಂಫೆಟಮೈನ್ಸ್ ಡ್ರಗ್ಸ್ ಅನ್ನ ಕೊಡ್ತಿದ್ರು ಅಂತ ಹೇಳಿದಾಗ ಈ ಎನ್ಕ್ವೈರಿ ಮಾಡ್ತಿದ್ದವರೇ ಶಾಕ್ ಆಗ್ತಾರೆ. ಆಗ ಗವರ್ಮೆಂಟ್ ಇದನ್ನ ನಂಬಲ್ಲ, ಆದ್ರೂ ಇದೇ ಸತ್ಯ. ಇಲ್ಲ ಅಂದ್ರೆ ನನಗೆ ಹೇಗೆ ಈ ರೀತಿಯ ಡ್ರಗ್ಸ್ ಸಿಗೋಕೆ ಸಾಧ್ಯ? ಅದನ್ನ ನಾವು ಎಲ್ಲೇ ಮೀರಿ ಯೂಸ್ ಮಾಡ್ಬೇಕಿತ್ತು. ಅದರಿಂದ ಅವ್ರಿಗೆ ಇಮಿಡಿಯೇಟ್ ಆಗಿ ಕೆಲಸ ಆಗಿದ್ರೆ ಸಾಕಾಗಿತ್ತು. ಅದರಿಂದ ಆಗೋ ಸೈಡ್ ಎಫೆಕ್ಟ್ ಬಗ್ಗೆ ಅವರಿಗೆ ಕಾಳಜಿ ಇರಲಿಲ್ಲ. ಯಾಕಂದ್ರೆ ಅವರಿಗೆ ಬೇಕಾಗಿದ್ದು ಸೂಸೈಡ್ ಬಾಂಬರ್ಸ್, ವೆಲ್ ಟ್ರೈನ್ಡ್ ಆರ್ಮಿ ಅಲ್ಲ ಅಂತ ಹೇಳ್ತಾಳೆ. ಈಗ ಆಸಿಫಾ ಶಾಲಿನಿ ಮತ್ತು ಗೀತಾಂಜಲಿಗೆ ನೀವು ಮನೆಗೆ ಹೋಗಿ ಅಬ್ದುಲ್ ಮತ್ತೆ ರಮೀಸ್ ಬಗ್ಗೆ ಹೇಳ್ತೀರಾ, ನೀವು ಇಸ್ಲಾಂಗೆ ಕನ್ವರ್ಟ್ ಆಗಿರೋದನ್ನ ನಿಮ್ಮ ಮನೆಯವರು ಒಪ್ಪೋದಿಲ್ಲ. ಈಗ ಎದುರಾಗುವ ಚಾಲೆಂಜಸ್ ಗಳನ್ನ ನೀವು ಹೇಗೆ ಎದುರಿಸ್ತೀರಾ ಅಂತ ಕೇಳ್ತಾಳೆ. ಶಾಲಿನಿ ಮತ್ತೆ ಗೀತಾಂಜಲಿ ಮನೆಗೆ ಹೋಗಿ ಅವರ ಪೋಷಕರ ಮುಂದೆ ನಿಂತ್ಕೊಳ್ತಾರೆ. ಶಾಲಿನಿ ನೋಡಿ ಅವರ ತಾಯಿ ಶಾಕ್ ಆದ್ರೆ, ಗೀತಾಂಜಲಿ ನೋಡಿ ಅವಳ ತಂದೆ ತಾಯಿ ಇಬ್ಬರಿಗೂ ಮಗಳ ಈ ನಡೆಯನ್ನ ಅರ್ಗಿಸ್ಕೊಳ್ಳೋದಕ್ಕೆ ಆಗಲ್ಲ. ಶಾಲಿನಿ ಯಾವ ಲೆವೆಲ್ಗೆ ಬದಲಾಗಿದ್ದಾಳೆ ಅಂದ್ರೆ, ಅವರ ಅಮ್ಮ ದೇವರ ಪ್ರಸಾದ ಕೊಟ್ರು ಈಸ್ಕೊಳ್ಳದೆ, ನೀನು ಪೂಜೆ ಮಾಡೋ ಕಲ್ಲು ನಿನಗೆ ಯಾವುದೇ ಸಹಾಯ ಮಾಡಲ್ಲ, ನೀನು ಉಪವಾಸ ಇದ್ರು ಎಷ್ಟೇ ಪೂಜೆ ಪುರಸ್ಕಾರ ಮಾಡಿದ್ರು ನಿನ್ನ ಗಂಡನನ್ನೇ ನಿನ್ನ ದೇವರು ಬದುಕಿಸ್ಕೊಡ್ಲಿಲ್ಲ, ಹೇಗೆ ಬದುಕಿಸ್ಕೊಡ್ತಾನೆ? ನೀನು ಪೂಜೆ ಮಾಡೋ ದೇವರು ಒಬ್ಬ ಅಸಹಾಯಕ. ಇದನ್ನೆಲ್ಲ ತಿಳ್ಕೊಂಡ ಮೇಲೆ ನನ್ನ ಫ್ರೆಂಡ್ಸ್ ಮುಂದೆ ನಾನೊಬ್ಬ ಹಿಂದೂ ಹುಡುಗಿ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಿದೆ ಅಂತಾಳೆ. ವಾಪಸ್ ಕಾಲೇಜ್ಗೆ ಬಂದ್ರೆ ಹಾಸ್ಟೆಲ್ ಕ್ಲೋಸ್ ಆಗಿದೆ. ಆದ್ರೂ ಶಾಲಿನಿ ಅವಳ ಬಾಯ್ ಫ್ರೆಂಡ್ ರಮೀಸ್ ಮನೆಯಲ್ಲಿ ಉಳ್ಕೊಳ್ಳುವಷ್ಟು ಮುಂದುವರೆದಿದ್ದಾಳೆ. ಗೀತಾಂಜಲಿ ಕೂಡ ಅಬ್ದುಲ್ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ಇಲ್ಲಿದ್ದಾಳೆ. ಈ ಇಬ್ಬರಿಗೂ ಅವರ ಜೀವನದಲ್ಲಿ ಇದೆಲ್ಲ ಹೊಸ ಅನುಭವ. ಪಾಪ ಈ ಮುಗ್ಧ ಹುಡುಗಿಯರು ಅವರ ಉದ್ದೇಶ ಗೊತ್ತಿಲ್ಲದೆ ಆ ಹುಡುಗರ ಪ್ರೀತಿಯಲ್ಲಿ ಮುಳುಗಿದ್ದಾರೆ. ಜೊತೆಗೆ ಪ್ರತಿದಿನ ಈ ಮೌಲ್ವಿಯ ಇಸ್ಲಾಮಿಕ್ ಉಪದೇಶವನ್ನ ಕೇಳ್ತಾರೆ. ಈ ಮೌಲ್ವಿ ಈ ಪ್ರಪಂಚವನ್ನ ಸೃಷ್ಟಿಸಿದವರು ಎಲ್ಲವೂ ಒಬ್ಬರೇ, ಅದು ನಮ್ಮ ಅಲ್ಲಾಹು ದೇವರು. ಕಣ್ಣು ಮುಚ್ಚಿ ನಿಮ್ಮ ಸುತ್ತಮುತ್ತ ಅಲ್ಲಾಹು ಇರುವುದನ್ನ ಫೀಲ್ ಮಾಡಿ. ಇದಕ್ಕೋಸ್ಕರ ನೀವು ಯಾವುದೇ ದೇವಸ್ಥಾನಕ್ಕೆ ಆಗ್ಲಿ ಚರ್ಚ್ಗೆ ಆಗ್ಲಿ ಹೋಗುವ ಅವಶ್ಯಕತೆ ಇಲ್ಲ. ಹೂವು ಹಣ್ಣು ಕಾಯಿ ಎಲ್ಲ ಕೊಟ್ಟು ಪೂಜೆ ಮಾಡುವ ಅಗತ್ಯ ಇಲ್ಲ. ಹಣ ಬೇಕಂದ್ರೆ ಈ ದೇವಸ್ಥಾನಕ್ಕೆ ಹೋಗಿ, ವಿದ್ಯೆ ಬೇಕಂದ್ರೆ ಈ ದೇವಸ್ಥಾನಕ್ಕೆ ಹೋಗಿ, ಶಕ್ತಿ ಬೇಕಂದ್ರೆ ಆ ದೇವಸ್ಥಾನಕ್ಕೆ ಹೋಗಿ ಎನ್ನುವ ಹಾಗೆ ಯಾವ ಗೊಂದಲವೂ ಇಸ್ಲಾಂ ಧರ್ಮದಲ್ಲಿಲ್ಲ. ದೇವರನ್ನ ಒಲಿಸಿಕೊಳ್ಳಲು ನೀವು ಎಲ್ಲಿಗೂ ಹೋಗುವ ಅಗತ್ಯ ಇಲ್ಲ. ನೀವು ಎಲ್ಲಿರ್ತೀರಾ ಅಲ್ಲಿಂದಲೇ ಅಲ್ಲಾಹುವಿನಲ್ಲಿ ಪ್ರಾರ್ಥಿಸಿ ಆಶೀರ್ವಾದ ಕೇಳಿ ಪಡೆಯಬಹುದು. ನಿಮ್ಮ ಎಲ್ಲಾ ಆಸೆಗಳನ್ನ ಅಲ್ಲಾಹು ಪೂರೈಸ್ತಾರೆ. ಶುಭಾನಲ್ಲ ಅಂತ ಬೋಧನೆ ಮಾಡ್ತಾನೆ. ಈ ಕ್ಲಾಸ್ ಮುಗಿದ ಮೇಲೆ ಅಲ್ಲಿಗೆ ಒಂದು ತಿಂಗಳಿಂದ ಬರ್ತಿದ್ದ ಒಬ್ಬ ಹುಡುಗಿಯ ಪರಿಚಯ ಆಗುತ್ತೆ. ಅವಳು ಕೂಡ ಒಬ್ಬ ಹಿಂದೂ ಹುಡುಗಿ, ಹೆಸರು ಭಾಗ್ಯಲಕ್ಷ್ಮಿ. ನಮ್ಮ 48 ಹುಡುಗಿಯರಲ್ಲಿ 7 ಜನ ಕ್ರಿಶ್ಚಿಯನ್ಸ್, ಉಳಿದವರೆಲ್ಲ ಹಿಂದೂ ಹುಡುಗಿಯರು. ನಾವೆಲ್ಲರೂ ನಮ್ಮ ಮನೆ ಬಿಟ್ಟು ಇಲ್ಲಿಗೆ ಬಂದಿದ್ದೇವೆ. ನಮ್ಮೆಲ್ಲರ ಮನೆಯಲ್ಲಿ ಒಂದೇ ಕತೆ. ನಮ್ಮ ಪವಿತ್ರವಾದ ಪ್ರೀತಿಗೆ ಯಾರೂ ಒಪ್ಪಿಗೆ ನೀಡುತ್ತಿಲ್ಲ. ಜಾತಿ ಧರ್ಮ ಅನ್ನೋ ಹೆಸರಿನಲ್ಲಿ ನಾವು ಪ್ರೀತಿಸಿದವರು ಮುಸ್ಲಿಂ ಅನ್ನೋ ಒಂದೇ ಕಾರಣದಿಂದ ದೂರ ಮಾಡ್ತಿದ್ದಾರೆ. ಈಗ ನಾವು ಪ್ರೀತಿಸಿದವರನ್ನ ಮದುವೆ ಆಗ್ಬೇಕಂದ್ರೆ ನಮಗೆ ಉಳಿದಿರೋದು ಒಂದೇ ದಾರಿ, ಇಸ್ಲಾಂಗೆ ಮತಾಂತರ ಆಗೋದು. ನಮ್ಮ ಪ್ರೀತಿಗೋಸ್ಕರ ಇಷ್ಟು ಮಾಡದೇ ಇದ್ರೆ ಹೇಗೆ ಅಂತಾಳೆ. ಈಗ ಶಾಲಿನಿ ಗರ್ಭಿಣಿಯಾಗಿದ್ದಾಳೆ. ಈ ವಿಷಯನ ರಮೀಸ್ಗೆ ತಿಳಿಸಿದಾಗ ಅವನು ಮದುವೆ ಆಗೋಕೆ ನಿರಾಕರಿಸ್ತಾನೆ. ಶಾಲಿನಿ, ನಾನು ಗರ್ಭವತಿಯಾಗಿರೋದನ್ನ ತುಂಬಾ ದಿನ ಮುಚ್ಚಿಡೋಕ್ಕಾಗಲ್ಲ. ಹಾಸ್ಟೆಲ್ ನಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ, ನನ್ನ ಮನೆಯವ್ರಿಗೂ ಗೊತ್ತಾಗುತ್ತೆ. ಈಗ ನೀನು ಕೈ ಕೊಟ್ರೆ ನಾನು ಏನ್ ಮಾಡ್ಲಿ, ನೀನು ಯಾಕೆ ನನ್ನ ಮದುವೆ ಆಗಲ್ಲ ಅಂತ ಅಳುತ್ತಾ ಕೇಳ್ತಾಳೆ. ಆಗ ಅವನು ಕೊಟ್ಟ ಕಾರಣ, ನೀನು ಒಬ್ಬ ಹಿಂದೂ ಹುಡುಗಿ, ನಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತಾನೆ. ಆಗ ಆಸಿಫಾ ಮಧ್ಯ ಬಂದು, ಹಾಗಿದ್ರೆ ಶಾಲಿನಿ ನೀನು ಇಸ್ಲಾಂಗೆ ಕನ್ವರ್ಟ್ ಆಗು, ನಿನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತಾಳೆ. ತಕ್ಷಣ ಶಾಲಿನಿಗೆ ಶಾಕ್ ಆಗುತ್ತೆ. ನಾನು ಹಿಜಾಬ್ ಧರಿಸೋದನ್ನ ಒಪ್ಕೊಂಡಿದ್ದೀನಿ, ಆದ್ರೆ ಸಡನ್ ಆಗಿ ಇಸ್ಲಾಂಗೆ ಕನ್ವರ್ಟ್ ಆಗು ಅಂದ್ರೆ ಹೇಗೆ ಅಂದಾಗ ರಮೇಶ್, ನಮ್ಮ ಸಮಸ್ಯೆ ಸಾಲ್ವ್ ಆಗ್ಬೇಕಂದ್ರೆ, ನಮಗೆ ಹುಟ್ಟೋ ಮಗುಗೆ ಒಳ್ಳೆ ಭವಿಷ್ಯ ರೂಪಿಸ್ಬೇಕಂದ್ರೆ ನೀನು ಇಸ್ಲಾಂಗೆ ಕನ್ವರ್ಟ್ ಆಗ್ಲೇಬೇಕು. ಆಗ ಮಾತ್ರ ನಮ್ಮ ಮನೆಯವರು ನಮ್ಮ ಮದುವೆಗೆ ಅಡ್ಡಿಪಡಿಸೋದಿಲ್ಲ ಅಂತ ಹೇಳಿ ಅವಳನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾನೆ. ಈಗ ವಿಧಿ ಇಲ್ಲದೆ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಶಾಲಿನಿ ಇಸ್ಲಾಂಗೆ ಕನ್ವರ್ಟ್ ಆಗೋಕೆ ಒಪ್ಕೊಬಿಡ್ತಾಳೆ. ಅಂತೂ ಇಂತೂ ಈ ಆಸಿಫಾ ಮತ್ತು ರಮೀಸ್ ಅವರು ಅಂದುಕೊಂಡಿದ್ದ ಉದ್ದೇಶವನ್ನ ಯಶಸ್ವಿಗೊಳಿಸ್ತಾರೆ. ಜೊತೆಗೆ ಗೀತಾಂಜಲಿ ಕೂಡ ಕನ್ವರ್ಷನ್ ಗೆ ಒಪ್ಪಿಸಿ ಸ್ವತಃ ತಾವೇ ಕರ್ಕೊಂಡು ಹೋಗಿ ಮೌಲ್ವಿ ಹತ್ರ ಇಬ್ಬರನ್ನು ಅವರ ಸಂಪ್ರದಾಯದ ಪ್ರಕಾರ ಇಸ್ಲಾಂಗೆ ಮತಾಂತರ ಮಾಡಿಸ್ತಾರೆ. ಈ ಕಡೆ ಗೀತಾಂಜಲಿ ತಂದೆಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಹಾಸ್ಪಿಟಲ್ ಸೇರಿದ್ದಾರೆ. ಈ ವಿಷಯನ ಆಸಿಫಾಗೆ ಹೇಳ್ತಾ, ನಿಮ್ಮಪ್ಪ ನಿನಗೆ ಅಂತ ಮಾಡಿಸಿಟ್ಟಿದ್ದ ಒಡವೆಗಳು ಇದಾವೆ, ಬಂದು ತಗೊಂಡು ಹೋಗು ಅಂತ ನಮ್ಮಮ್ಮ ಕಾಲ್ ಮಾಡಿದ್ರು. ಆದ್ರೆ ನನಗೆ ಇಷ್ಟ ಇಲ್ಲ, ಯಾಕಂದ್ರೆ ಅವರಿಗೆ ಅಲ್ಲಾಹು ಮೇಲೆ ನಂಬಿಕೆ ಇಲ್ಲ. ಹೀಗಿದ್ದ ಮೇಲೆ ನಾನ್ ಯಾಕೆ ಅವರ ಒಡವೆನ ತಗೊಳ್ಳಿ ಅಂತ ಹೇಳ್ತಾಳೆ. ಆಗ ಆಸಿಫಾ, ನೀನೀಗ ಗೀತಾಂಜಲಿ ಅಲ್ಲ, ಅನೀಶಾ ಆಗಿ ಬದಲಾಗಿದ್ಯಾ. ಹಾಗಾಗಿ ನೀನು ಹೊಸ ಜೀವನಕ್ಕೆ ಕಾಲಿಡಬೇಕಂದ್ರೆ ನಿನ್ನ ಹಳೆ ಬಂಧುಗಳಿಂದ ನೀನು ಮುಕ್ತಿ ಪಡ್ಕೋಬೇಕು. ನಿಮ್ಮ ತಂದೆ ದೇವರನ್ನು ನಂಬೋದ ನಾಸ್ತಿಕ. ಇಂತಹ ನಾಸ್ತಿಕರನ್ನು ಅಲ್ಲಾಹು ಕ್ಷಮಿಸೋದಿಲ್ಲ. ಅವರು ನಿನಗೋಸ್ಕರ ಮಾಡಿರೋ ಆಸ್ತಿ ಮೇಲೆ ನಿನಗೆ ಸಂಪೂರ್ಣ ಹಕ್ಕಿದೆ. ಅಲ್ಲಾಹುವಿನ ಮೇಲೆ ನಂಬಿಕೆ ಇಡದವರಿಂದ ಆಸ್ತಿನ ತೆಗೆದುಕೊಳ್ಳೋದು ಹರಾಮ್ ಆಗೋದಿಲ್ಲ, ಅಂದ್ರೆ ತಪ್ಪೇನಿಲ್ಲ ಅಂತ ಅರ್ಥ. ಅವರು ಸಂಪಾದನೆ ಮಾಡಿರೋದೆಲ್ಲ ನಿನ್ನದೇ, ಹಾಗಾಗಿ ಹೋಗಿ ಅದನ್ನ ಪಡ್ಕೊಂಡು ಬಾ ಅಂತ ಹೇಳ್ಕೊಡ್ತಾಳೆ. ಇವಳ ಮಾತನ್ನ ಕೇಳಿ ಅನಿಶಾ ಆಗಿ ಬದಲಾಗಿರುವ ಗೀತಾಂಜಲಿ ತಂದೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರುವಾಗ ಬರ್ತಾಳೆ. ಅವಳನ್ನ ನೋಡಿದ ಗೀತಾಂಜಲಿ ತಾಯಿ, ಯಾವಾಗ ನೀನು ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಿದ್ದೀಯ ಅಂತ ವಿಷಯ ತಿಳಿದ ತಕ್ಷಣ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅಳ್ತಾ ಹೇಳಿದ್ರೆ, ಗೀತಾಂಜಲಿ, ಈ ಹಾರ್ಟ್ ಅಟ್ಯಾಕ್ ಅಲ್ಲಾಹು ದೇವರು ಇವರಿಗೆ ಕೊಟ್ಟ ಶಾಪ, ಇದನ್ನ ಪಾಠ ಅನ್ಕೊಳ್ಳಿ. ಯಾರು ಅಲ್ಲಾಹುವಿನಲ್ಲಿ ನಂಬಿಕೆ ಇಡೋದಿಲ್ವೋ ಅವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ನೀನು ಸತ್ತ ಮೇಲೆ ನರಕಕ್ಕೆ ಹೋಗಬಾರ್ದು ಅಂದ್ರೆ ಅಲ್ಲಾಹುವಿನ ಮೇಲೆ ನಂಬಿಕೆ ಇಡು, ಇಸ್ಲಾಂಗೆ ಕನ್ವರ್ಟ್ ಆಗ್ಬಿಡು ಅಂತ ಹೇಳಿ ಅವಳ ತಂದೆಯ ಹಣೆಯ ಹತ್ರ ಹೋಗಿ ಉಗಿತಾಳೆ. ನೋಡಿದ್ರ ಯಾವ ಮಟ್ಟಕ್ಕೆ ಇವರಿಗೆ ಬ್ರೈನ್ ವಾಶ್ ಆಗಿದೆ ಅಂತ. ಈಗ ಮೌಲ್ವಿ ರಮೀಸ್ ಅವನ ಕೆಲಸವನ್ನ ಮುಗಿಸ್ತಾ ಅನಿಶಾನ ಸಿರಿಯಾಗಿ ಕರ್ಕೊಂಡು ಹೋಗೋಕೆ ನಿನಗೆ ಇನ್ನೂ ಎಷ್ಟು ಸಮಯ ಬೇಕು? ಐಸಿಸ್ ನಿಮ್ಮಂತಹ ಯುವಕರ ಮೇಲೆ ಅಪಾರ ನಂಬಿಕೆ ಇಟ್ಟಿದೆ. ಒಂದು ವಿಷಯ ನೆನ್ಪಿಟ್ಕೋ, ಯಾವ ಕೆಲಸವನ್ನ ಔರಂಗಜೀಬ್ ಪೂರ್ತಿ ಮಾಡೋಕೆ ಆಗಿಲ್ವೋ ಆ ಕೆಲಸನ ಮುಗಿಸೋ ಅವಕಾಶವನ್ನ
ISIS ನಮಗೆ ಕೊಟ್ಟಿದೆ ಅಂತ ಒತ್ತಡ ಹಾಕ್ತಾನೆ. ಅಂದ್ರೆ ಅವರಿಗೆ ಇಂಡಿಯಾ ಪೂರ್ತಿ ಮುಸಲ್ಮಾನ್ ದೇಶವನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಕೈ ಹಾಕಿದ್ದ. ಆದ್ರೆ ಅದು ನಡೀಲಿಲ್ಲ. ಈಗ ಈ ISIS ಸಂಘಟನೆ ಹಿಂಭಾಗದಿಂದ ಈ ಕೆಲಸಕ್ಕೆ ಇಳಿದಿದೆ. ಗೀತಾಂಜಲಿ ಇಸ್ಲಾಂಗೆ ಮತಾಂತರ ಆದ್ರೂ ಕೂಡ ಅವಳು ಇಂಡಿಯಾ ಬಿಟ್ಟು ಹೋಗೋಕೆ ರೆಡಿ ಇಲ್ಲ. ಈಗ ಅಬ್ದುಲ್ ಗೀತಾಂಜಲಿನ ನೀನು ನನ್ನನ್ನ ಪ್ರೀತಿಸೋದು ನಿಜ ಆದ್ರೆ ನನ್ನ ಜೊತೆ ಸಿರಿಯಾಗೆ ಬರೋಕೆ ರೆಡಿ ಆಗುವಂತ. ಗೀತಾಂಜಲಿ ನಾನು ಸಿರಿಯಾಗೆ ಬರಲ್ಲ ಅಂದಾಗ ದೇವರ ಸೇವೆ ಮಾಡೋದಕ್ಕಿಂತ ದೊಡ್ಡ ಕೆಲಸ ನಮಗೆ ಯಾವುದೂ ಇಲ್ಲ, ನಾವಿಬ್ರು ಖಾಲಿಫಾಗೆ ಹೋಗಿ ನಮ್ಮ ಇಸ್ಲಾಂ ಬಾವುಟವನ್ನ ಹಾರಿಸೋಣ ಅಂದಾಗ ಗೀತಾಂಜಲಿ ಅದಕ್ಕೆ ಸಿರಿಯಾಗೆ ಹೋಗ್ಬೇಕು ಅಂತ ಏನಿಲ್ವಲ್ಲ, ಆ ಕೆಲಸನ ಇಲ್ಲೇ ಮಾಡಬಹುದು, ಆಸಿಫಾ ಇಲ್ಲೇ ಇಟ್ಕೊಂಡು ಮಾಡಲ್ವಾ ಅದೇ ತರ ಅಂತಾಳೆ. ಅಬ್ದುಲ್ಗೆ ತುಂಬಾ ಕೋಪ ಬಂದು ನನ್ನನ್ನ ಮದುವೆ ಆಗ್ತೀಯೋ ಇಲ್ವೋ ಅಂತ ಕೇಳ್ತಾನೆ. ಗೀತಾಂಜಲಿ ನೀನು ಹಿಂಗೆಲ್ಲ ಫೋರ್ಸ್ ಮಾಡಿದ್ರೆ ನಾನು ಮದುವೆನೇ ಆಗಲ್ಲ, ನಾನು ನಮ್ಮ ಅಪ್ಪ ಅಮ್ಮನ ಮಾತೆ ಕೇಳಲ್ಲ, ನಿನ್ನ ಮಾತು ಯಾಕೆ ಕೇಳಬೇಕು ಅಂತಾಳೆ. ಅಬ್ದುಲ್ಗೆ ವಿಪರೀತ ಕೋಪ ಬಂದು ಅನಾವಶ್ಯಕವಾಗಿ ನನಗೆ ಕೋಪ ಬರಿಸ್ಬೇಡ, ನಿನ್ನ ನಾಶ ಮಾಡ್ಬಿಡ್ತೀನಿ ಅಂತಾನೆ. ಆಗ ಗೀತಾಂಜಲಿ ಈಗ ನಿನ್ನ ನಿಜವಾದ ಮುಖ ತೋರಿಸ್ತಿದೀಯ, ಶಾಲಿನಿಗೆ ಆಗಿದ್ದನ್ನ ನೋಡಿ ನಾವು ಯಾವ್ದೋ ಟ್ರ್ಯಾಪ್ ಅಲ್ಲಿ ಇದ್ದೇವೆ ಅಂತ ನನಗೆ ಅರ್ಥ ಆಗ್ಬೇಕಿತ್ತು. ಮೊದಲು ಇಸ್ಲಾಂ ಬಗ್ಗೆ ಒಳ್ಳೆ ವಿಷಯಗಳನ್ನ ಹೇಳಿದ್ರೆ, ನಂತರ ನಮ್ಮ ಪ್ರೀತಿಯಲ್ಲಿ ಬಿದ್ದ ಹಾಗೆ ನಾಟಕ ಆಡಿದ್ರೆ, ಅದು ನಮ್ಮ ಜೊತೆ ಸೆಕ್ಸ್ ಮಾಡೋಕೆ. ನನ್ನನ್ನ ಶಾಲಿನಿ ತರ ಪ್ರೆಗ್ನೆಂಟ್ ಮಾಡ್ಬೇಕು ಅನ್ಕೊಂಡಿದ್ಯಾ, ನನ್ನ ಪುಣ್ಯಕ್ಕೆ ನೀನೊಬ್ಬ ನಾಮರ್ದ, ನಿನ್ನ ಕೈಯಿಂದ ಅದಾಗ್ಲಿಲ್ಲ, ಇಲ್ಲ ಅಂದಿದ್ರೆ ನನ್ನ ಪರಿಸ್ಥಿತಿನೂ ಶಾಲಿನಿ ತರನೇ ಆಗ್ತಿತ್ತು ಅಂತಾಳೆ. ನಾಮರ್ದ ಅಂದದಕ್ಕೆ ಅಬ್ದುಲ್ಗೆ ಸಹಿಸೋಕ್ ಆಗದೆ ಇರುವಷ್ಟು ಕೋಪ ಬರುತ್ತೆ. ತಕ್ಷಣ ಅವಳಿಗೆ ಈ ಹಿಂದೆ ಕಳಿಸಿದ್ದ ಒಂದು ಬೆತ್ತಲೆ ಫೋಟೋನ ಕಳಿಸ್ತಾನೆ. ಇದನ್ನ ನೋಡಿ ಆಶ್ಚರ್ಯ ಆಗಿ ಗೀತಾಂಜಲಿ ಇದನ್ನೆಲ್ಲ ಯಾವಾಗ ಸೇವ್ ಮಾಡ್ಕೊಂಡೆ ಅಂತ ಕೇಳಿದ್ರೆ, ಇದೊಂದೇ ಅಲ್ಲ, ಇಂತಹ 100 ಫೋಟೋಗಳು ನನ್ನ ಡಿಜಿಟಲ್ ಲೈಬ್ರರಿ ಇದೆ. ನಾನು ಹೇಳ್ದಂಗೆ ನನ್ನನ್ನ ಮದುವೆಯಾಗಿ ಸಿರಿಯಾಗಿ ಬಂದಿಲ್ಲ ಅಂದ್ರೆ ನಿನ್ನ ಎಲ್ಲಾ ಫೋಟೋಸ್ ವಿಡಿಯೋಸ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ವೈರಲ್ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ. ಈ ಕಡೆ ಶಾಲಿನಿನ ಮೌಲ್ವಿ ಕರೆದು ನಿನಗೆ ಆಗಿದ್ದು ಯಾರಿಗೂ ಆಗ್ಬಾರ್ದಮ್ಮ, ರಮೀಜ್ ಹಿಂದಿರುಗಿ ಬರಲ್ಲ, ಅವನು ಅವರ ತಂದೆ ಜೊತೆ ಏನೋ ಸಮಸ್ಯೆ ಆಗಿದ್ರಿಂದ ಅವ್ರ ಅಮ್ಮನನ್ನ ಕರ್ಕೊಂಡು ಮಾಲ್ಡೀವ್ಸ್ಗೆ ಹೋಗ್ಬಿಟ್ಟಿದ್ದಾನೆ, ಇಂತಹ ಸ್ವಾರ್ಥಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತಾನೆ. ಶಾಲಿನಿಗೆ ಗಾಬರಿಯಾಗಿ ಹಾಗಿದ್ರೆ ಈಗ ನಾನೇನ್ ಮಾಡ್ಬೇಕು, ನಾನೀಗ ಪ್ರೆಗ್ನೆಂಟ್ ಆಗಿದ್ದೀನಿ, ನನ್ನ ಕತೆ ಏನು ಅಂತ ಕೇಳಿದ್ರೆ ಅಲ್ಲ ನಿನ್ನ ರಕ್ಷಣೆ ಮಾಡ್ತಾನೆ. ಅಲ್ಲಾಹುವಿನ ಸಹಾನುಭೂತಿಯಿಂದ ನಿನಗೆ ಯಾರಾದ್ರೂ ನಿನ್ನನ್ನ ನಿನ್ನ ಮಗುವನ್ನು ಒಪ್ಪಿಕೊಳ್ಳುವಂತಹ ಗಂಡ ಸಿಕ್ಕಿದ್ರೆ ಮದುವೆ ಆಗ್ಬಿಡು ಅಂತ. ಆಗ ಶಾಲಿನಿ ಇದೇನು ಹೀಗೆ ಹೇಳ್ತಿದ್ದೀರಾ, ನಾನು ಪ್ರೀತಿಸಿದ್ದು ರಮೀಜ್ನ, ನನ್ನ ಹೊಟ್ಟೆಲಿರೋ ಮಗು ರಮೀಜ್ನದ್ದು, ನಾನು ಬೇರೆಯವ್ರನ್ನ ಹೇಗೆ ಮದುವೆ ಆಗಕ್ಕಾಗತ್ತೆ ಅಂದಾಗ ಕೆಲವು ನಿರ್ಧಾರಗಳನ್ನ ಮನಸ್ಸಿಂದ ಅಲ್ಲ ಬುದ್ಧಿವಂತಿಕೆಯಿಂದ ಮಾಡ್ಬೇಕಾಗತ್ತೆ. ನೀನು ಮತ್ತೆ ನಿಮ್ಮ ಮನೆಗೆ ಹಿಂದಿರುಗಕ್ಕಾಗಲ್ಲ, ಅವರು ನಿನ್ನನ್ನ ಸ್ವೀಕಾರ ಮಾಡಲ್ಲ, ಈ ಮಗುನ ನೋಡ್ಕೊಳ್ಳೋಕೆ ನಿನ್ನ ಹತ್ರ ಕೆಲಸ ಇಲ್ಲ, ನಿನ್ನ ನರ್ಸಿಂಗ್ ಕೋರ್ಸ್ ಕೂಡ ಇನ್ನೂ ಕಂಪ್ಲೀಟ್ ಮಾಡಿಲ್ಲ, ನಿನಗೆ ಬೇರೆ ದಾರಿ ಇಲ್ಲ ಮಗಳೇ ಅಂದಾಗ ಬೇರೆ ಯಾವ ದಾರಿನೂ ಇಲ್ಲ ಅಂದಾಗ ನಾನು ಯಾಕೆ ಬದುಕಬೇಕು, ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಶಾಲಿನಿ ಹೇಳ್ತಾಳೆ. ಇಸ್ಲಾಂಗೆ ಮತಾಂತರ ಆದ್ಮೇಲೆ ಆತ್ಮಹತ್ಯೆ ಬಗ್ಗೆ ಯೋಚನೆ ಮಾಡ್ತಿದೀಯಾ, ಹಾಗೆ ಮಾಡ್ಕೊಂಡ್ರೆ ಅಲ್ಲಾಹು ನಿನ್ನ ಕ್ಷಮಿಸಲ್ಲ, ಆತ್ಮಹತ್ಯೆ ಮಾಡ್ಕೊಂಡವ್ರಿಗೆ ನರಕಾಗ್ನಿಯಲ್ಲಿ ಶಿಕ್ಷೆ ಆಗತ್ತೆ. ನಿನ್ನ ಮೊದಲನೇ ತಪ್ಪು ಮದುವೆಗೂ ಮುಂಚೆ ದೈಹಿಕ ಸಂಬಂಧ ಬಳಸಿದ್ದು, ಎರಡನೇ ತಪ್ಪು ಮುನ್ನೆಚ್ಚರಿಕಾ ಕ್ರಮ ಇಲ್ಲದೆ ಗರ್ಭ ಧರಿಸಿದ್ದು, ಈಗ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅತಿ ದೊಡ್ಡ ತಪ್ಪು ಮಾಡಿದ ಹಾಗೆ ಆಗುತ್ತೆ, ಅಲ್ಲಾಹು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಅಂದಾಗ ಶಾಲಿನಿ ಹಾಗಿದ್ರೆ ನಾನು ಇನ್ನೊಬ್ಬ ಗಂಡಸನ್ನ ಮದುವೆ ಆಗೋದು ತಪ್ಪಾಗೋದಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಮೌಲ್ವಿ ಒಂದು ವೇಳೆ ನೀನು ಇನ್ನೊಬ್ಬನನ್ನ ಮದುವೆಯಾಗಿ ಸಿರಿಯಾಗಿ ಹೋಗಿ ಅಲ್ಲಾಹುವಿಗೆ ಖಾಲಿಫಾ ಸೇವೆ ಸಲ್ಲಿಸಿದ್ರೆ ಆ ದೇವರು ನಿನ್ನ ಎಲ್ಲಾ ಪಾಪಗಳನ್ನ ಕ್ಷಮಿಸಿ ಬಿಡ್ತಾನೆ, ಇಸ್ಲಾಂ ಧರ್ಮಕ್ಕೋಸ್ಕರ ನೀನು ಪ್ರಾಣ ಬಿಟ್ಟರೆ ನಿನಗೆ ಅಲ್ಲಾಹು ಸ್ವರ್ಗದ ಬಾಗಿಲನ್ನು ತೆಗಿತಾನೆ ಅಂತ ಹೇಳಿ ತಲೆ ಕೆಡಿಸ್ಬಿಡ್ತಾನೆ. ಆಕ್ಚುಲಿ ಈ ರಮೀಜ್ ಎಲ್ಲೂ ಹೋಗಿರೋದಿಲ್ಲ, ಇಲ್ಲೇ ಮರೆಯಲ್ಲಿ ನಿಂತು ಗಮನಿಸ್ತಿರ್ತಾನೆ. ಇದೆಲ್ಲ ಇವರು ಮಾಡಿರೋ ಪ್ರೀ ಪ್ಲಾನ್. ಶಾಲಿನಿಗೆ ಈಗ ಯಾರ ಜೊತೆ ಮದುವೆ ಮಾಡ್ಬೇಕು ಅನ್ನೋದನ್ನು ಈ ಮೌಲ್ವಿ ಈಗ ಆಲ್ರೆಡಿ ಡಿಸೈಡ್ ಮಾಡಿದ್ದಾನೆ. ಪಾಪ ಶಾಲಿನಿಗೆ ಯಾವುದು ಸರಿ ಯಾವುದು ತಪ್ಪು, ಮುಂದೆ ಏನ್ ಮಾಡ್ಬೇಕು ಏನ್ ಮಾಡಬಾರದು ಏನು ಅರ್ಥ ಆಗ್ತಿಲ್ಲ. ಈ ಕಡೆ ಗೀತಾಂಜಲಿಗೆ ನಾನು ಮಾಡಿದ ತಪ್ಪು ಅಂತ ಮನವರಿಕೆಯಾಗಿ ಅವರ ಅಪ್ಪನ ಹತ್ರ ಬಂದು ಕ್ಷಮೆ ಕೇಳ್ತಾಳೆ. ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಪ್ಪ, ನನ್ನಿಂದ ನಿಮಗೆ ಹಾರ್ಟ್ ಅಟ್ಯಾಕ್ ಆಯ್ತು, ತಪ್ಪು ನನ್ನದು ಮಾತ್ರ ಅಲ್ಲ ನಿಮ್ಮದು ಇದೆ, ನೀವು ನನಗೆ ಚಿಕ್ಕ ವಯಸ್ಸಿಂದ ಫಾರಿನ್ ಐಡಿಯಾಲಜಿ ಮತ್ತೆ ನಾಸ್ತಿಕವಾದವನ್ನ ಕಲಿಸ್ತಾ ಬಂದ್ರಿ, ಆದ್ರೆ ಯಾವತ್ತೂ ನೀವು ನಮ್ಮ ಸಂಸ್ಕೃತಿ ನಮ್ಮ ಧರ್ಮವನ್ನ ಸಂಪ್ರದಾಯಗಳ ಬಗ್ಗೆ ಹೇಳ್ಕೊಡ್ಲೇ ಇಲ್ಲ. ಅವರೆಲ್ಲ ತುಂಬಾ ಅಪಾಯಕಾರಿ ವ್ಯಕ್ತಿಗಳು, ಆತಂಕವಾದಿಗಳು, ನೀವು ಅಮ್ಮ ನೀಮ ಹೇಳಿದ್ದೆ ಕರೆಕ್ಟ್, ನಾನೇ ನಿಮ್ಮ ಮಾತನ್ನ ಕೇಳಲಿಲ್ಲ ಅಂತ ಹೇಳಿ ತನ್ನ ತಪ್ಪನ್ನ ಒಪ್ಕೊಂಡು ಬದಲಾಗ್ತಾಳೆ. ಈ ಕಡೆ ಆ ಮೌಲ್ವಿ ಸುಳ್ಳು ಹೇಳಿ ಶಾಲಿನಿನ ಇಶಾಕ್ ಅನ್ನುವ ಇನ್ನೊಬ್ಬ ಮುಸಲ್ಮಾನ್ ಜೊತೆ ಮದುವೆ ಮಾಡಿಸಿ ಆ ಜಾಗಕ್ಕೆ ಶಾಲಿನಿ ಅಮ್ಮ ಮಗಳನ್ನ ಹುಡುಕೊಂಡು ಬಂದ್ರೆ ಮಗಳು ಇಸ್ಲಾಂ ಧರ್ಮದಂತೆ ಮದುವೆ ಆಗಿರೋದನ್ನ ಕಂಡು ಇದೇನು ಮಾಡ್ಕೊಂಡಿದ್ಯಮ್ಮ, ನೀನು ನಿನಗೆ ಇಷ್ಟ ಬಂದವರನ್ನ ಮದುವೆ ಆಗಿದ್ದೀಯ ಅಂತ ನಿನ್ನನ್ನ ಅಳಿಯನನ್ನ ನಾನು ಒಪ್ಕೋತೀನಿ, ಆದ್ರೆ ನೀವಿಬ್ಬರು ನಮ್ಮನೆಗೆ ಬನ್ನಿ, ನೀನು ನನಗಿರುವ ಒಬ್ಬಳೆ ಮಗಳು, ನಿನಗೋಸ್ಕರ ಬೇಕಿದ್ರೆ ನಾನು ಕೂಡ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗ್ತೀನಿ, ಆದ್ರೆ ನನ್ನನ್ನ ಬಿಟ್ಟು ಹೋಗ್ಬೇಡ ಮಗಳೇ ಬಾ ಅಂತ ಎಷ್ಟು ಕರೆದರೂ ಆ ಮೌಲ್ವಿ ಶಾಲಿನಿನ ಕಳಿಸೋದಿಲ್ಲ. ಈ ಆಸಿಫಾ ನೀವು ಅಂದುಕೊಂಡಂಗೆಲ್ಲ ಇನ್ನು ಮುಂದೆ ಆಗಲ್ಲ, ದಯವಿಟ್ಟು ಇಲ್ಲಿಂದ ಹೊರಡಿ ಅಂಟಿ ಅಂತ ಹೇಳಿ ಕಳಿಸ್ಬಿಡ್ತಾಳೆ. ಶಾಲಿನಿ ತಾಯಿ ನನ್ನ ಮಗಳು ಯಾಕೆ ನನ್ನ ಜೊತೆ ಬರ್ತಿಲ್ಲ, ಏನಾಗಿದೆ ಅವಳಿಗೆ ಅಂತ ಗೀತಾಂಜಲಿಗೆ ಕಾಲ್ ಮಾಡಿ ಕೇಳಿದ್ರೆ ಗೀತಾಂಜಲಿ ಅವಳು ಗರ್ಭಿಣಿಯಾಗಿರೋ ವಿಷಯವನ್ನ ತಿಳಿಸ್ತಾಳೆ. ಇದನ್ನ ಕೇಳಿ ಪಾಪ ಅವರ ಅಮ್ಮ ತುಂಬಾ ನೊಂದು ಹೋಗ್ತಾರೆ. ಈಗ ಪಾಪ ಗೀತಾಂಜಲಿಯ ಬೆತ್ತಲೆ ಫೋಟೋಸ್ ವಿಡಿಯೋಸ್ ನ ಅಬ್ದುಲ್
ಹೇಳಿದ ಹಾಗೆ ಫೇಸ್ಬುಕ್, ಟ್ವಿಟರ್ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಬಿಟ್ಟಿದ್ದಾನೆ. ವಿಡಿಯೋಸ್ ಎಲ್ಲ ವೈರಲ್ ಆಗಿ ನ್ಯೂಸ್ ಅಲ್ಲಿ ಬರುತ್ತೆ. ನ್ಯೂಸ್ ಅಲ್ಲಿ ಇದನ್ನ ಅಪ್ಲೋಡ್ ಮಾಡಿದ ವ್ಯಕ್ತಿಗಳು ಯಾರು ಅಂತ ಇನ್ನೂ ಕಂಡು ಹಿಡಿದಿಲ್ಲ. ಆದ್ರೆ ಅಪ್ಲೋಡ್ ಆಗಿರೋದು ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಲೊಕೇಶನ್ ಇಂದ ಅಂತ ನ್ಯೂಸ್ ಅಲ್ಲಿ ಹೇಳ್ತಾರೆ. ವಿಷಯ ದೊಡ್ಡದಾಗ್ತಿದ್ದ ಹಾಗೆ ಗೀತಾಂಜಲಿಗೆ ತುಂಬಾ ಫೋನ್ ಕಾಲ್ಸ್ ಬರೋಕೆ ಶುರು ಆಗುತ್ತೆ. ಅವಳಿಗೆ ಏನು ಮಾಡ್ಬೇಕು ಅಂತ ಗೊತ್ತಾಗದೆ ಕುಗ್ಗಿ ಅದೇ ಹಿಜಾಬ್ ಬಟ್ಟೆಗೆ ನೇಣು ಹಾಕೊಂಡು ಸತ್ತು ಹೋಗ್ತಾಳೆ. ಇವರ ಪ್ಲಾನ್ ಹೀಗೆ: ಇವರನ್ನ ಸಂಪೂರ್ಣವಾಗಿ ಅಸಹಾಯಕರನ್ನಾಗಿ ಮಾಡಿ ಸೂಸೈಡ್ ಬಾಂಬರ್ಸ್ ಆಗಿ ಬಳಸ್ಕೊಳ್ಳೋದು, ಸಿರಿಯಾಗೆ ಹೋಗೋಕೆ ಯಾರು ನಿರಾಕರಣೆ ಮಾಡ್ತಾರೋ ಅವರ ಲೈಫ್ ನ ಒಂದಲ್ಲ ಒಂದು ರೀತಿ ಬರ್ಬಾದ್ ಮಾಡ್ಬಿಡೋದು. ಆದ್ರೆ ನಾನು ಇಶಾಕ್ ಜೊತೆ ಹೋಗೋಕೆ ರೆಡಿ ಇದ್ದ ಕಾರಣ ನನಗೆ ಸ್ಪೆಷಲ್ ಕ್ಲಾಸ್ ತಗೊಂಡ್ರು. ನಮ್ಮ ಜೊತೆ ಇನ್ನೂ 4 ಕಪಲ್ಸ್ ಇದ್ರು. ಪ್ರತಿಯೊಬ್ಬರಿಗೂ ಅವರು ಡಿಫರೆಂಟ್ ಆಗಿ ಪ್ಲಾನ್ ಮಾಡಿರ್ತಾರೆ. ಅಂದಾಗ ನಿಮಗೆ ವೆಪನ್ ತಯಾರಿಸೋದು, ಹ್ಯಾಂಡ್ಲಿಂಗ್ ಮಾಡೋದು ಇದನ್ನೆಲ್ಲ ಟ್ರೈನಿಂಗ್ ಕೊಟ್ಟಿದ್ರ ಅಂತ ಕೇಳ್ತಾರೆ. ಶಾಲಿನಿ: ಆ ತರದ ಯಾವುದೇ ಟ್ರೈನಿಂಗ್ ನನಗೆ ಸಿಕ್ಕಿಲ್ಲ. ನನಗೆ ಬ್ರೈನ್ ವಾಷಿಂಗ್, ಉಪದೇಶ ಮಾಡೋದು, ಭ್ರಮೆಯನ್ನ ಹುಟ್ಟಿಸೋದು, ಒಟ್ಟಿನಲ್ಲಿ ಹೇಗಾದ್ರೂ ಮಾಡಿ ಇಂಡಿಯಾ ಬಿಟ್ಟು ಆದಷ್ಟು ಬೇಗ ಸಿರಿಯಾಗೆ ಕಳ್ಸಿಕೊಟ್ಬಿಡ್ಬೇಕು, ಅಷ್ಟೇ ಅವರ ಉದ್ದೇಶ. ನಂತರ ನಾನು ಸಿರಿಯಾಗೆ ಹೋಗಲು ತಯಾರಿ ಮಾಡ್ಕೊಂಡಿದ್ದೆ. ಅವರು ಕೊಡೋ ಡ್ರಗ್ಸ್ ತುಂಬಾ ಡೇಂಜರಸ್. ನೀವು ವಿಡಿಯೋಗಳಲ್ಲಿ ನೋಡಿರಬಹುದು. ಆ ಡ್ರಗ್ ನ ತಗೊಂಡ್ರೆ ಕತ್ತು ಕೊಯ್ಯುವಂತಹ ಕೆಲಸಗಳನ್ನೆಲ್ಲ ಈಸಿಯಾಗಿ ಮಾಡಬಹುದು. ಆ ಮೆಡಿಸಿನ್ ಒಬ್ಬ ಮನುಷ್ಯನನ್ನ ಯಾವುದೇ ಭಯ ಇಲ್ಲದೆ ಎಂತಹ ವಿಕೃತ ಕೆಲಸವನ್ನು ಮಾಡೋದಕ್ಕೂ ಮಾನಸಿಕವಾಗಿ ಉತ್ತೇಜನ ನೀಡುತ್ತೆ. ಅವರಿಗೆ ಅವನನ್ನ ಕಿಲ್ಲಿಂಗ್ ಮಿಷಿನ್ ಆಗಿ ಕನ್ವರ್ಟ್ ಮಾಡೋದು ದೊಡ್ಡ ವಿಷಯನೇ ಅಲ್ಲ. ಅವರ ಕಡೆಯವರೇ ನಮಗೆ ವೀಸಾ, ಪಾಸ್ಪೋರ್ಟ್ ಎಲ್ಲಾನು ರೆಡಿ ಮಾಡಿಕೊಟ್ರು. ಅವರ ಜೊತೆ ಕೆಲವು ಟ್ರಾವೆಲಿಂಗ್ ಏಜೆನ್ಸೀಸ್ ಕೂಡ ಕೈ ಜೋಡಿಸಿವೆ. ಸಲಾಫಿ ಸೆಂಟರ್ ಅನ್ನೋ ಸಂಸ್ಥೆ ನಮಗೆ ಹಣ ಒದಗಿಸುತ್ತೆ. ಆ ಹಣದಿಂದ ಆಸಿಫಾ ನನ್ನನ್ನ ಶಾಪಿಂಗ್ ಗೆ ಕರ್ಕೊಂಡು ಹೋಗಿ ಬೇಕಾಗದ್ದನ್ನೆಲ್ಲ ಕೊಡ್ಸಿದ್ಲು. ಇಶಾಕ್ ಮೇಲೆ ಸೆಕ್ಯೂರಿಟಿ ಏಜೆನ್ಸಿ ಕೇಸ್ ಇರೋದು ಮತ್ತೆ ಇಂಟರ್ಪೋಲ್ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿರೋದು ನನಗೆ ಗೊತ್ತಿರಲಿಲ್ಲ. ವೀಸಾ, ಪಾಸ್ಪೋರ್ಟ್ ಅಲ್ಲಿದ್ದ ಪ್ರತಿಯೊಂದು ಮಾಹಿತಿನೂ ನಮಗೆ ಬೈ ಹಾರ್ಟ್ ಮಾಡೋಕೆ ಹೇಳಿದ್ರು. ಇಮಿಗ್ರೇಷನ್ ಆಫೀಸ್ ಇಂದ ಬಾರ್ಡರ್ ವರೆಗೂ ನಮ್ಮ ಮೇಲೆ ಯಾವುದೇ ಸಂದೇಹ ಬರದೇ ಇರಲಿ ಅಂತ ಸೋಲಾರ್ ಕಾಂಪಾಸ್, ಸರ್ವೈವಲ್ ಅಪರೇಟರ್ಸ್ ಎಲ್ಲದರ ಬಗ್ಗೆ ತಿಳಿಸ್ಕೊಟ್ಟಿದ್ರು. ನಾನು ಕೊಲಂಬೋಗೆ ಹನಿಮೂನ್ ಗೆ ಹೊರಡೋಕು ಮುಂಚೆ ನನ್ನ ಅಮ್ಮ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟು ಬಿಡ್ತಾರೆ ಅಂತ ನನಗೆ ನಮ್ಮ ಅಮ್ಮನನ್ನ ಭೇಟಿ ಮಾಡಿಸಿ ನಾನು ಚೆನ್ನಾಗಿದ್ದೀನಿ, ಏನು ಹೆದರ್ಕೋಬೇಡ ಅಂತ ಹೇಳ್ಕೊಟ್ರು. ಕೊಲಂಬೋದ ಐಸಿಸ್ ಹೈಡ್ಔಟ್ ನಲ್ಲಿ ನಾವು ಉಳ್ಕೊಂಡಿದ್ವಿ. ಹನಿಮೂನ್ ಅಲ್ಲಿ ತುಂಬಾ ದಿವಸದ ಮೇಲೆ ನಾನು ಆ ದಿನ ತುಂಬಾ ಖುಷಿಯಾಗಿದ್ದೆ. ಆಗ ನೀಮಾ ಕಾಲ್ ಮಾಡಿ ನೀನು ರಮೀಸ್ ನ ಮದುವೆ ಆಗಿದ್ಯಾ ಅಂತ ಕೇಳಿದ್ಲು. ಆಗ ಅವನು ನನಗೆ ಮೋಸ ಮಾಡಿ ದೇಶ ಬಿಟ್ಟು ಹೋಗ್ಬಿಟ್ಟ, ನನಗೆ ಪ್ರೆಗ್ನೆಂಟ್ ಅಂತ ಹೇಳಿದಾಗ ನೀಮಾ, ಆಸಿಫಾ, ರಮೇಶ್, ಅಬ್ದುಲ್, ಮುಜೀಬ್ ಇವರೆಲ್ಲ ಒಂದೇ ಗ್ಯಾಂಗ್. ರಮೀಸ್ ಎಲ್ಲಿಗೂ ಹೋಗಿಲ್ಲ, ಇಲ್ಲೇ ಇದ್ದಾನೆ, ಹೊಸ ಹುಡುಗಿಯರ ಜೊತೆ ಓಡಾಡ್ತಿದ್ದಾನೆ. ನೀನು ನನಗೆ ಮುಜೀಬ್ ನ ಮೀಟ್ ಮಾಡೋಕೆ ಹೇಳಿದ್ದೆ ಅಲ್ವಾ? ನಾನು ಅವನನ್ನ ಮೀಟ್ ಮಾಡಿದಾಗ ನನಗೆ ಗೊತ್ತಿಲ್ಲದ ಹಾಗೆ ಜ್ಯೂಸ್ ನಲ್ಲಿ ಮದ್ದು ಬೆರೆಸಿ ಅವನ ಜಾಗಕ್ಕೆ ಕರ್ಕೊಂಡು ಹೋಗಿ ನನ್ನನ್ನು ಅನ್ಕಾನ್ಶಿಯಸ್ ಮಾಡಿ ರೇಪ್ ಮಾಡ್ದ. ಪ್ರತಿದಿನ 18 ರಿಂದ 20 ಗಂಡಸರು ಬರ್ತಿದ್ರು. ಹೋಗ್ತಾ ಹೋಗ್ತಾ ನನಗೆ ಕೌಂಟೇ ಸಿಗ್ತಿರ್ಲಿಲ್ಲ. ಎಲ್ಲ ನನ್ನ ಕಣ್ಣಿಗೆ ಬ್ಲರ್ ಆಗಿ ಕಾಣಿಸ್ತಿತ್ತು. ಮೃಗಗಳ ಹಾಗೆ ನನ್ನನ್ನ ನಡ್ಸ್ಕೊಂಡ್ರು. ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡು ಬಂದು ಪೊಲೀಸ್ನವ್ರಿಗೆ ಹೇಳಿದ್ರೆ ಅವರು FIR ಮಾಡ್ಲಿಲ್ಲ. ಮತ್ತೆ ಗೀತಾಂಜಲಿ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅವರ ಇಡೀ ಫ್ಯಾಮಿಲಿನೇ ಸರ್ವನಾಶ ಆಗಿದ್ದನ್ನೆಲ್ಲ ಹೇಳಿ ಆ ಹನಿಮೂನ್ ನ ಬಿಟ್ಟು ಈಗಲೇ ನಮ್ಮ ದೇಶಕ್ಕೆ ವಾಪಸ್ ಬಂದ್ಬಿಡು ಅಂತ ಹೇಳಿದ್ರು. ಈ ಶಾಲಿನಿಗೆ ಎಷ್ಟರ ಮಟ್ಟಿಗೆ ತಲೆ ಕೆಡಿಸಿದ್ದಾರೆ ಅಂದ್ರೆ, ನೀಮಾ ಕಾಲ್ ಮಾಡಿ ಹೇಳಿದ್ದನ್ನೆಲ್ಲ ಇಶಾಕ್ಕೆ ಹೇಳಿ ಬಹುಶಃ ಅವರಿಬ್ಬರು ಅಲ್ಲಾಹುವಿನಲ್ಲಿ ನಂಬಿಕೆ ಇಡದೆ ಇದ್ದಿದ್ರಿಂದ ಈ ರೀತಿ ಆಗಿರಬಹುದು ಅಂತ ಅವಳಿಗೆ ಅವಳೇ ಅಂದ್ಕೊಂಡ್ಬಿಡ್ತಾಳೆ. ನೀಮಾಗೆ ರೇಪ್ ಮಾಡಿದವರಲ್ಲಿ ಈ ಇಶಾಕ್ ಮತ್ತೆ ಆ ರಮೀಸ್ ಕೂಡ ಭಾಗಿಯಾಗಿರ್ತಾರೆ. ಅಲ್ಲಾಹುವಿನ ಕೋಪಕ್ಕೆ ಗುರಿಯಾದವ್ರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅನ್ನೋ ನಂಬಿಕೆ ನನ್ನ ತಲೆ ಪೂರ್ತಿ ಆವರಿಸಿತ್ತು ಅಂತ ಹೇಳ್ಕೊಳ್ತಾಳೆ. ಇಶಾಕ್ ಶಾಲಿನ ಕರ್ಕೊಂಡು ಅಫ್ಘಾನಿಸ್ತಾನ್ಗೆ ಹೋದಾಗ ಅವರ ಮುಂದೆ ಒಂದು ಕುರಿನ ಬಲಿ ಕೊಟ್ಟು ವೆಲ್ಕಮ್ ಮಾಡ್ಕೊಳ್ತಾರೆ. ಅಲ್ಲಿ ಈ ವ್ಯಕ್ತಿ ಹೇಳ್ತಾನೆ, ನನ್ನ ಉದ್ದೇಶ ಒಂದೇ, ನಮ್ಮ ಇಸ್ಲಾಮಿಕ್ ಐಡಿಯಾಲಜಿಯನ್ನ ಇಡೀ ಪ್ರಪಂಚದ ಎಲ್ಲಾ ದೇಶಗಳಿಗೂ ಸ್ಪ್ರೆಡ್ ಮಾಡಬೇಕು. ಪ್ರಪಂಚದಲ್ಲಿ ಹುಟ್ಟಿರುವ ಪ್ರತಿಯೊಬ್ಬ ಮನುಷ್ಯನು ಅಲ್ಲಾ ಹೇಳಿರುವ ದಾರಿಯಲ್ಲಿ ನಡಿಬೇಕು ಅಂತ ಇಶಾಕ್ಗೆ ಹೇಳ್ತಾನೆ. ಶಾಲಿನಿಯ ಹೆಸರು ಈಗ ಫಾತಿಮಾ ಅಂತ ಬದಲಾಗಿದೆ. ಅವಳನ್ನ ವೆಲ್ಕಮ್ ಮಾಡಿಕೊಂಡ ಈ ಮಹಿಳೆಯರು, ನಾವು ಪರ್ವತದ ಮೇಲಿದ್ದ ಪಸ್ತೂನ್ ಎಂಬ ಬುಡಕಟ್ಟು ಜನಾಂಗಕ್ಕೆ ಸೇರಿದವರಾಗಿದ್ವಿ. ಅದು ಹಿಂದೂ ಕಮ್ಯುನಿಟಿಗೆ ಸೇರುತ್ತೆ. ಇಸ್ಲಾಮಿಗೂ ಮುಂಚೆಯಿಂದನೂ ಪಸ್ತೂನ್ ಜನಾಂಗ ವಾಸ ಮಾಡ್ತಿತ್ತು. ಅಲ್ಲಿಂದ ನಾವು ಇಸ್ಲಾಮಿಗೆ ಕನ್ವರ್ಟ್ ಆಗಿದ್ದೀವಿ ಅಂತ ಹೇಳ್ಕೊತಾರೆ. ಹೊರಗಡೆ ಡಿಸ್ಕಷನ್ ಮಾಡ್ತಿದ್ದ ಇವರು, ನಾವು ಎಂದಿಗೂ ಪಾಕಿಸ್ತಾನವನ್ನ ನಂಬಿಲ್ಲ, ಈಗಲೂ ನಂಬಲ್ಲ. ನಾವು ನಂಬಿಕೆಯನ್ನು ನಿಮ್ಮಂತ ಯುವಕರ ಮೇಲೆ ಇಡ್ತೀವಿ. ಅದಕ್ಕೋಸ್ಕರನೇ ನೀನು ಬಾರ್ಡರ್ ಕ್ರಾಸ್ ಮಾಡೋದಕ್ಕೆ ಸಹಾಯ ಮಾಡಿದ್ದು. ನೀನು ಇಲ್ಲಿ ಹಕಾನಿ ಮತ್ತು ತಾಲಿಬಾನಿ ಮುಜಾಹಿದೀನ್ಸ್ ವಿಷಯದಲ್ಲಿ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಈ ಸಂಘಟನೆಗಳನ್ನ ಹುಟ್ಟು ಹಾಕಿದ್ದೆ ಅಮೆರಿಕ. ಅದಕ್ಕೋಸ್ಕರನೇ ನಮ್ಮ ಐಸಿಸ್ ಸಂಘಟನೆ ತಾಲಿಬಾನ್, ಹಕಾನಿ ಮತ್ತೆ ಅಲ್ ಖೈದಾ ಉದ್ದೇಶಗಳನ್ನ ನಂಬೋದಿಲ್ಲ. ಈ ಸಂಘಟನೆಗಳು ಅಲ್ಲಾಹುವಿನ ನಿಯಮಗಳನ್ನ ಸರಿಯಾಗಿ ಪ್ರತಿಪಾದನೆ ಮಾಡೋದಿಲ್ಲ ಅಂತ ಹೇಳ್ಕೊಡ್ತಾರೆ. ಈ ಕಡೆ ನೀಮಾ ವಿಷಯದಲ್ಲಿ ನಡೆದದನ್ನೆಲ್ಲ ನೀಮಾ ಮ್ಯಾಥ್ಯೂಸ್ ಪೊಲೀಸ್ನವರ ಮುಂದೆ ಹೋಗಿ, ಸರ್ ಇದು ಬರೀ ಕನ್ವರ್ಷನ್ ಅಲ್ಲ, ಇದೊಂದು ಗ್ಲೋಬಲ್ ಅಜೆಂಡಾ. ಈ ಮಿಷನರೀಸ್ ಯುರೋಪ್ ಮತ್ತೆ ಅಮೆರಿಕದಲ್ಲೂ ಕೆಲಸ ಮಾಡ್ತಾರೆ. ಆದ್ರೆ ನಮ್ಮ ರಾಜಕಾರಣಿಗಳು ಯಾಕೆ ಇದರ ಬಗ್ಗೆ ಮನೋವಹಿಸ್ತಾರೋ ಗೊತ್ತಿಲ್ಲ. ಮುಂದಿನ 20 ವರ್ಷಗಳಲ್ಲಿ ಕೇರಳವನ್ನ ಇಸ್ಲಾಮಿಕ್ ರಾಜ್ಯವಾಗಿ ಬದಲಾಗಬಹುದು ಅಂತ ನಮ್ಮ ಉಪಮುಖ್ಯಮಂತ್ರಿಯವರೇ ಸದನದಲ್ಲಿ ಹೇಳ್ಕೊಂಡಿದ್ದಾರೆ. ಪ್ರತಿ ವರ್ಷ 2800 ರಿಂದ 3200 ಹಿಂದೂ ಮತ್ತು ಕ್ರಿಶ್ಚಿಯನ್ ಹುಡುಗಿಯರು ಇಸ್ಲಾಂಗೆ ಕನ್ವರ್ಟ್ ಆಗ್ತಿದ್ದಾರೆ. ಇಲ್ಲಿಯವರೆಗೂ 30,000ಕ್ಕೂ ಹೆಚ್ಚು ಹುಡುಗಿಯರು ಕಾಣೆಯಾಗಿದ್ದಾರೆ. ಅನ್ಅಫಿಷಿಯಲ್ ಆಗಿ ಕಾಣೆಯಾಗಿರೋರ ಸಂಖ್ಯೆ 50,000.
ಅಂತ ಹೇಳಿದಾಗ ಪೊಲೀಸ್ನವರು ನೀವು ಹೇಳೋದೆಲ್ಲ ನಾವು ನಂಬ್ತೀವಿ, ಆದ್ರೆ ನೀವು ಮಾಡ್ತಿರೋ ಆರೋಪಗಳಿಗೆ ನಿಮ್ಮ ಹತ್ರ ಸರಿಯಾದ ಎವಿಡೆನ್ಸಸ್ ಇಲ್ಲ. ಎವಿಡೆನ್ಸ್ ಇಲ್ದೆ ನಾವೇನು ಮಾಡೋಕ್ಕಾಗ, ಕೋರ್ಟ್ ಅಲ್ಲಿ ಎಮೋಷನ್ಸ್ ಗಿಂತ ಎವಿಡೆನ್ಸ್ ಮುಖ್ಯ. ಎವಿಡೆನ್ಸ್ ಇಲ್ದೆ ನಾವೇನು ಮಾಡೋಕ್ಕಾಗಲ್ಲ ಅಂದಾಗ ನಿಮ್ಮ ಸರ್ FIR ಹಾಕೋದಕ್ಕೆ ಇಷ್ಟು ದಿನ ತಗೊಂಡ್ರಿ, ಇನ್ನು ನ್ಯಾಯ ಕೊಡ್ಸೋದಕ್ಕೆ ಎಷ್ಟು ದಿನ ತಗೋತೀರಾ? ಇನ್ನು ಎಷ್ಟು ಹುಡುಗಿಯರು ಶಾಲಿನಿ ತರ ಸಿರಿಯಾಗೆ ಹೋಗ್ಬೇಕು? ಕಾಸರಗೋಡಲ್ಲಿ ಹಲವಾರು ಗ್ರಾಮಸ್ಥರು ಸಿರಿಯಾದ ಲಾ ಪಾಲಿಸ್ತಾರೆ, ಅದಕ್ಕೂ ಎವಿಡೆನ್ಸ್ ಕೇಳ್ತೀರಾ? ಶ್ರೀಲಂಕಾ, ಸಿಂಗಾಪುರ್, ಅಫ್ಘಾನಿಸ್ತಾನಲ್ಲಿ ನಡೆಯುವ ಬ್ಲಾಸ್ಟ್ ಗಳಲ್ಲಿ ಕೇರಳ ಹುಡುಗರ ಹೆಸರು ಕೇಳಿ ಬರುತ್ತೆ, ಆಗಲೂ ಆಧಾರ ಕೇಳ್ತೀರಾ? ಸರಿ ಸರ್, ನೀವು ಏನು ಆಕ್ಷನ್ಸ್ ತಗೊಳ್ಳದೆ ಆಧಾರಕ್ಕೋಸ್ಕರ ಕಾಯ್ಕೊಂಡು ಕೂತಿರಿ. ಮತಾಂತರ ಮಾಡೋದನ್ನ ಯಾರು ಸೀರಿಯಸ್ ಆಗಿ ತಗೊಳ್ಳಲ್ಲ ಅನ್ನೋದನ್ನೇ ವೆಪನ್ ಆಗಿ ಮಾಡ್ಕೊಂಡು ಐಸಿಸ್ ಸೂಸೈಡ್ ಬಾಂಬರ್ಸ್ ಅನ್ನು ತಯಾರು ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದಾಗ SB ನಾವು ವಿಚಾರಣೆಯನ್ನ ಶುರು ಮಾಡ್ತೀವಿ, ಆದ್ರೆ ನಾನು ಮೊದಲೇ ಹೇಳ್ದಂಗೆ ಪ್ರಾಪರ್ ಎವಿಡೆನ್ಸಸ್ ಈ ಕೇಸ್ ಅಲ್ಲಿ ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳಿದಾಗ ನೀಮ ಸರಿ ಸರ್, ನಾನಂತೂ ಖಂಡಿತ ಯಾರನ್ನು ಸುಮ್ಮನೆ ಬಿಡೋದಿಲ್ಲ, ನನ್ನ ಪ್ರಯತ್ನ ಮಾತ್ರ ನಿಲ್ಸೋದಿಲ್ಲ ಅಂತ ಹೇಳಿ ನೀಮ ಹೊರಡ್ತಾಳೆ. ಅಫ್ಘಾನಿಸ್ತಾನಿಂದ ಇಶಾಕ್ ಜೊತೆ ಹೋಗುವ ದಾರಿಯಲ್ಲಿ ಶಾಲಿನಿ ಈ ರೀತಿ ತುಂಡು ತುಂಡಾಗಿ ಬಿದ್ದಿರುವ ಹೆಣಗಳನ್ನ ನೋಡಿ ಇಂತಹ ದೃಶ್ಯಗಳನ್ನ ಅರಗಿಸಿಕೊಳ್ಳಲಾಗದೆ ವಾಂತಿ ಮಾಡ್ಕೋತಾಳೆ. ಇಶಾಕ್ ಅವಳನ್ನ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾನೆ. ಅಂತೂ ಐಸಿಸ್ ಉಗ್ರರ ಒಂದು ಹೈಡೌಟ್ ಪ್ಲೇಸ್ ಗೆ ಫಾತಿಮಾ ಆಗಿ ಕನ್ವರ್ಟ್ ಮಾಡಿರುವ ಶಾಲಿನಿನ ಕರ್ಕೊಂಡು ಹೋಗ್ತಾನೆ. ಅಲ್ಲಿಗೆ ಹೋದ ಮೇಲೆ ಶಾಲಿನಿ ನನಗೆ ಅಮ್ಮನ ನೆನಪಾಗ್ತಿದೆ, ಅವ್ರ ಜೊತೆ ಮಾತಾಡ್ಬೇಕು ಅನ್ನಿಸ್ತಿದೆ, ನಾನು ರೀಚ್ ಆಗಿದ್ದೀನಿ ಮತ್ತೆ ಸೇಫ್ ಆಗಿದ್ದೀನಿ ಅಂತ ಹೇಳಿದ್ರೆ ಸಾಕು, ಒಂದೇ ಒಂದು ಫೋನ್ ಕಾಲ್ ಮಾಡೋ ವ್ಯವಸ್ಥೆ ಮಾಡ್ಕೊಡು ಅಂತ ಕೇಳ್ಕೊಳ್ತಾಳೆ. ಆಗ ಇಶಾಕ್ ಇಂಡಿಯಾದಲ್ಲಿ ಇರೋ ನಿಮ್ಮ ಅಮ್ಮನಿಗೆ ಇಲ್ಲಿಂದ ಕಾಲ್ ಮಾಡೋದು ಎಷ್ಟು ರಿಸ್ಕಿ ಗೊತ್ತಾ, ಇಲ್ಲಿ ಫೋನ್ ನಂಬರ್ಸ್ ಎಲ್ಲ ಟ್ರ್ಯಾಕ್ ಆಗ್ತವೆ ಅಂದಾಗ ಶ್ರೀಲಂಕಾದಲ್ಲಿ ನಮ್ಮ ಫೋನ್ ಗಳನ್ನ ಇಲ್ಲಿಗೆ ಬಂದು ರೀಚ್ ಆದ್ಮೇಲೆ ನಮ್ಗೆ ಹೊಸ ಫೋನ್ ಗಳನ್ನ ಕೊಡ್ತೀವಿ ಅಂತ ಹೇಳಿದ್ರಲ್ವಾ, ಇವಾಗ ಫೋನ್ ಕೊಡ್ತಾರಾ ಅಂತ ಕೇಳ್ತಾಳೆ. ಆಗ ಇಶಾಕ್ ಕೋಪ ಮಾಡ್ಕೊಂಡು ಕಲ್ ತಗೊಂಡು ಹೊಡೆಯೋಕೆ ಹೋಗ್ಬಿಡ್ತಾನೆ. ಅರ್ಥ ಆಗ್ತಿಲ್ವಾ, ಫೋನ್ ಗಳೆಲ್ಲ ಟ್ರೇಸ್ ಆಗ್ತವೆ ಅಂತ ಶತ್ರುಗಳು ಈಸಿಯಾಗಿ ಲೊಕೇಶನ್ ಕಂಡು ಹಿಡಿದ್ಬಿಡ್ತಾರೆ, ಬಾಯಿ ಮುಚ್ಕೊಂಡು ಹೇಳಿದಷ್ಟು ಕೇಳು ಅಂತ ಬೆದರಿಸಿ ಜಿಹಾದ್ ನ ಮೊದಲ ನಿಯಮನೇ ನಮ್ಮ ಎಲ್ಲಾ ಬಂಧುಗಳಿಂದ ನಾವು ಮುಕ್ತಿಯನ್ನು ತಗೋಬೇಕು, ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು, ಅದು ಅಲ್ಲದೆ ಐಸಿಸ್ ಸಂಘಟನೆಯಲ್ಲಿ ಹೆಂಗಸರು ಫೋನ್ ಯೂಸ್ ಮಾಡೋ ಹಾಗಿಲ್ಲ ಅಂತ ಹೇಳ್ತಾನೆ. ಆಗ ಶಾಲಿನಿಗೆ ಇಲ್ಲೇನಾಗ್ತಿದೆ, ಇಲ್ಲಿಗೆ ಬರೋಕು ಮುಂಚೆ ಮೃದು ಸ್ವಭಾವ ತೋರಿಸ್ತಿದ್ದವನು ಇಲ್ಲಿಗೆ ಬಂದ ಮೇಲೆ ಬೇರೆ ವರ್ಷ ತೋರಿಸ್ತಿದ್ದಾನಲ್ಲ ಅನ್ಸುತ್ತೆ. ಇದಾದ ಮೇಲೆ ಶಾಲಿನಿನ ಒಂದು ಮನೆಗೆ ಕರ್ಕೊಂಡು ಹೋಗ್ತಾನೆ. ಈ ಮನೆ ಎಲ್ಲ ಒಳ್ಳೆ ಕೊಂಪೆ ತರ ಇದೆ, ಎಲ್ಲಾ ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಶಾಲಿನಿ ಬಟ್ಟೆ ಮಡ್ಚಿಡ್ತಿದ್ರೆ ಇಶಾಕ್ ಸೆಕ್ಸ್ ಗೆ ಒತ್ತಾಯಿಸ್ತಾನೆ. ಶಾಲಿನಿ ಈಗಾಗಲೇ ಸುಸ್ತಾಗಿದ್ದೀನಿ, ಬೇಡ ಅಂದ್ರು ಕೇಳದೆ ತಬ್ಬಿ ಹಿಡಿತಾನೆ. ಆಗ ಶಾಲಿನಿ ನಾನು ಪ್ರೆಗ್ನೆಂಟ್, ಬಿಡು ಇಶಾಕ್, ಬಿಟ್ಬಿಡು ಅಂತ ಹೇಳಿದ್ರೆ ಯಾರಿಗೋ ಹುಟ್ಟಿದವನಿಗೋಸ್ಕರ ನನ್ನ ಹಕ್ಕನ್ನ ನಾನು ಯಾಕೆ ಬಿಟ್ಕೊಡ್ಲಿ ಅಂತ ಮತ್ತೆ ಒತ್ತಾಯಿಸ್ತಾನೆ. ಆಗ ಶಾಲಿನಿ ನೀನು ಈ ಮಗುನ ಅಕ್ಸೆಪ್ಟ್ ಮಾಡ್ಬೇಕು, ನಮ್ಮ ಅಗ್ರಿಮೆಂಟ್ ಅಲ್ಲಿ ಅದೇ ತಾನೇ ಉಲ್ಲೇಖ ಆಗಿರೋದು, ಅಗ್ರಿಮೆಂಟ್ ಆದ್ಮೇಲೆ ತಾನೇ ನಾನು ನಿನ್ನ ಮದುವೆ ಆಗಿದ್ದು ಅಂದ್ರು ಬಿಡದೆ ಇಶಾಕ್ ಅವಳ ಮೇಲೆ ಅತ್ಯಾಚಾರ ಮಾಡೇ ಬಿಡ್ತಾನೆ. ಶಾಲಿನಿ ನೀನು ರೇಪ್ ಮಾಡ್ತಿದ್ಯಾ, ಇಸ್ಲಾಂ ಯಾವತ್ತು ರೇಪ್ ಮಾಡೋದನ್ನ ಒಪ್ಕೊಂಡಿಲ್ಲ ಅಂತ ಹೇಳ್ತಿದ್ರು. ಇಶಾಕ್ ಗಂಡ ಮಾಡಿದ್ರೆ ರೇಪ್ ಹೇಗಾಗತ್ತೆ, ಹೆಣ್ಣಿರೋದೇ ಗಂಡ ಹೇಳ್ದಂಗೆ ಕೇಳ್ಕೊಂಡು ಅವಳ ಕೆಲಸ ಏನಿದ್ರು ಅಡುಗೆ ಮನೆ ಚಾಕ್ರಿ ಮಾಡೋದಕ್ಕಷ್ಟೇ ಸೀಮಿತ ಅಂತ ಹೇಳ್ತಾನೆ. ಒಟ್ಟಾರೆ ಮೃಗದ ವರ್ತನೆ ತೋರ್ತಾನೆ. ಇಶಾಕ್ ಇವತ್ತಿನಿಂದ ಟ್ರೈನಿಂಗ್ ಶುರುವಾಗುತ್ತೆ, ಟ್ರೈನಿಂಗ್ ಮುಗಿದ ಮೇಲೆ ಸಿರಿಯಾಗೆ ಹೋಗುವ ಎಲ್ಲ ವ್ಯವಸ್ಥೆ ಆಗುತ್ತೆ, ನಂತರ ನಾನು ಮುಜಾಹಿದ್ದೀನ್ ಆಗ್ತೀನಿ, ನೀನು ಸುನ್ನತ್ ಆಗ್ತೀಯಾ ಅಂತ ಹೇಳಿ ಹೊರಡ್ತಾನೆ. ಶಾಲಿನಿ ಅಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ಹಿಜಾಬ್ ಹಾಕೊಂಡು ಹೊರಗಡೆ ಹೋಗ್ತಾಳೆ. ಅಲ್ಲಿ ಈ ಐಸಿಸ್ ಉಗ್ರರು ಒಬ್ಬ ಮಹಿಳೆ ಹೊರಗಡೆ ಬಂದ ಕಾರಣಕ್ಕೆ ಅವಳನ್ನ ಶೂಟ್ ಮಾಡಿ ಸಾಯಿಸೋದನ್ನ ನೋಡ್ತಾಳೆ. ಇನ್ನೊಂದು ಕಡೆ ಗಂಡ ಹೆಂಡತಿ ಇಬ್ಬರನ್ನು ಹಿಡಿದು ಈ ಹುಡುಗಿ ನಮ್ಮ ನಿಯಮ ಉಲ್ಲಂಘನೆ ಮಾಡಿದ್ದಾಳೆ, ಇದು ನಮ್ಮ ಅಲ್ಲಾಹುವಿಗೆ ಇಷ್ಟ ಆಗೋದಿಲ್ಲ, ಹಾಗಾಗಿ ಇವಳ ಕೈಯನ್ನ ಕತ್ತರಿಸಿ ಹಾಕ್ತಿವಿ, ಜೊತೆಗೆ ಅವಳು ಮಾಡುವುದನ್ನೆಲ್ಲ ನೋಡ್ಕೊಂಡು ಬಿಟ್ಟಿದ್ದ ಗಂಡನದ್ದು ಇನ್ನೂ ದೊಡ್ಡ ತಪ್ಪು, ಹಾಗಾಗಿ ಅವನ ತಲೆಯನ್ನು ತೆಗಿತೀವಿ ಅಂತ ಹೇಳಿ ಗಂಡನನ್ನ ಕೊಂದು ಹೆಂಡತಿಯ ಕೈ ಕತ್ತರಿಸಿ ಹಾಕ್ತಾರೆ. ರಕ್ತಪಾತನ ನೋಡಿ ಫಾತಿಮಾಗೆ ತಲೆ ತಿರುಗಿ ಬಿದ್ದು ಹೋಗ್ತಾಳೆ. ಅವಳನ್ನ ಎಬ್ಬಿಸ್ಕೊಂಡು ಬಂದ ಈ ಮಹಿಳೆ ಯಾಕೆ ಒಬ್ಬಳೆ ಮಾರ್ಕೆಟ್ ಅಲ್ಲಿ ಓಡಾಡ್ತಿದ್ಯಾ, ಇಲ್ಲಿಂದ ಎಸ್ಕೇಪ್ ಆಗೋಕೆ ಏನಾದ್ರು ಟ್ರೈ ಮಾಡ್ತಿದ್ಯಾ ಅಂದಾಗ ಶಾಲಿನಿ ಮೌನವಾಗಿರ್ತಾಳೆ. ಆಗ ಈ ಮಹಿಳೆ ಯಾವುದೇ ಕಾರಣಕ್ಕೂ ಆ ಸಾಹಸಕ್ಕೆ ಕೈ ಹಾಕ್ಬೇಡ, ಅದು ಅಸಾಧ್ಯದ ಕೆಲಸ ಅಂತಾಳೆ. ಶಾಲಿನಿ ಆ ಹುಡುಗಿಯ ಕೈಯನ್ನ ಯಾಕೆ ಕಡಿದು ಹಾಕಿದ್ರು ಅಂತ ಕೇಳಿದಾಗ ಅವಳು ಲಿಪ್ಸ್ಟಿಕ್ ಹಾಕಿದ್ಲು ಅದಕ್ಕೋಸ್ಕರ ಅಂದಾಗ ಶಾಲಿನಿಗೆ ಅಯ್ಯೋ ದೇವ್ರೆ, ಲಿಪ್ಸ್ಟಿಕ್ ಹಾಕಿದ್ರೆ ಕೈ ಕತ್ತರಿಸಾಕ್ತಾರ ಅಂತ ಗಾಬರಿ ಆಗುತ್ತೆ. ಆಗ ಶಾಲಿನಿಗೆ ನಾವು ಒಂದು ದೊಡ್ಡ ಟ್ರ್ಯಾಪ್ ಅಲ್ಲಿ ಸಿಲುಕಾಕೊಂಡಿದ್ದೀವಿ ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಈಗ ಶಾಲಿನಿಗೆ ಹೆರಿಗೆ ನೋವು ಕಾಣಿಸ್ಕೊಂಡು ಹೆಣ್ಣು ಮಗು ಆಗುತ್ತೆ. ಆಗ ತನ್ನ ಅಮ್ಮನಿಗೆ ಕಾಲ್ ಮಾಡ್ಬೇಕು ಅಂತ ನರ್ಸ್ ಹತ್ರ ಎಷ್ಟು ಕೇಳ್ಕೊಂಡ್ರು ಅವಳು ಫೋನ್ ಕೊಡಲ್ಲ. ಅವಳ ನೈಬರ್ ಶಾಜಿಯ ಹತ್ರ ಬಂದು ನನ್ನ ಕೈಲಿ ಮಗುನ ಮ್ಯಾನೇಜ್ ಮಾಡೋಕ್ ಆಗ್ತಿಲ್ಲ, ಮಗು ತುಂಬಾ ಅಳ್ತಿದೆ, ಒಂದೇ ಒಂದು ಸಲ ನಮ್ಮ ಅಮ್ಮನ ಜೊತೆ ಮಾತನಾಡಬೇಕು, ನನಗೆ ಇದು ಮೊದಲನೇ ಮಗು ಆದ್ರಿಂದ ಮಗುನ ಸಂಭಾಳಿಸೋದು ನನಗೆ ಗೊತ್ತಿಲ್ಲ, ದಯವಿಟ್ಟು ಒಂದು ಕಾಲ್ ಮಾಡ್ಕೊಡು ಅಂತ ಬಂದು ಕೇಳ್ಕೊತಾಳೆ. ಆದ್ರೆ ಶಾಜಿಯ ಹತ್ರ ಕೂಡ ಫೋನ್ ಇರೋದಿಲ್ಲ, ಹಾಗಾಗಿ ಇನ್ನೊಬ್ಬ ನೈಬರ್ ಹತ್ರ ಮೊಬೈಲ್ ಫೋನ್ ಕೇಳೋಕೆ ಹೋಗ್ತಾರೆ. ಅವಳು ಫೋನ್ ಕಾಲ್ ಮಾಡ್ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ. US ಸೆಕ್ಯೂರಿಟಿ ಏಜೆನ್ಸಿ ನಮ್ಮ ಫೋನ್ ಅನ್ನ ಟ್ರ್ಯಾಕ್ ಮಾಡ್ತಾರೆ, ಅವರಿಗೆ ಲೊಕೇಶನ್ ಗೊತ್ತಾಗ್ಬಿಡುತ್ತೆ. ನಾನು ಮಾಡ್ಕೊಡಕ್ಕಾಗಲ್ಲ ಅಂತ ಎಷ್ಟು ಹೇಳಿದ್ರು ಶಾಜಿಯಾ ಮತ್ತೆ ಶಾಲಿನಿ ಇಬ್ರು ಅಂಗಲಾಚಿ ಬೇಡ್ಕೋತಾರೆ. ಆಗ ಈಕೆ ಒಳಗೆ ಕರೆದು ಕಾಲ್ ಮಾಡಬೇಡ, ಬೇಕಿದ್ರೆ ಕಾಲ್ ಗ್ರಾಮ್ ನಲ್ಲಿ ಒಂದು ಮೆಸೇಜ್ ಕಳಿಸು ಅಂತ ಹೇಳ್ತಾಳೆ. ತಕ್ಷಣ ಶಾಲಿನಿ ಅವರ ಅಮ್ಮನ ನಂಬರ್ಗೆ ನಾನು ಹೆರಾತ್ ನ ಶಹಬಾದ್ ಎಂಬ ಟೌನ್ ಅಲ್ಲಿ ಇದ್ದೀನಿ, ಈ ಜಾಗ ಅಫ್ಘಾನಿಸ್ತಾನ್ ಇರಾನ್ ಬಾರ್ಡರ್ ಗೆ ಹತ್ತಿರ ಇದೆ, ಇಶಾಕ್ ನನ್ನನ್ನ ಬಿಟ್ಟು ಹೋದ,
ನಾನೀಗ ಒಬ್ಬಂಟಿಯಾಗಿದ್ದೀನಿ. ಈಗಲೇ ನನ್ನ ರೂಮ್ ಮೇಟ್ ನೀಮಾ ಜೊತೆ ಹೋಗಿ ಪೊಲೀಸ್ನವ್ರಿಗೆ ಈ ಅಡ್ರೆಸ್ ಕೊಟ್ಟು ಕಂಪ್ಲೇಂಟ್ ಕೊಡು. ಪೊಲೀಸ್ನವ್ರಿಗೆ ಆಸಿಫಾ ಮತ್ತೆ ಆ ಮೌಲ್ವಿಯ ಮೇಲೆ ಒತ್ತಡ ಹಾಕೋಕೆ ಹೇಳು. ಅವರಿಗೆ ಈ ಜಾಗದ ಬಗ್ಗೆ ಗೊತ್ತು. ದಯವಿಟ್ಟು ಪೊಲೀಸ್ನವ್ರಿಗೆ ನನ್ನನ್ನು ಆದಷ್ಟು ಬೇಗ ಇಂಡಿಯಾಗೆ ವಾಪಸ್ ಕರ್ಕೊಳ್ಳೋಕೆ ಹೇಳು. ನಾನು ಮಾಡಿದ ತಪ್ಪಿಗೆಲ್ಲ ನಿನ್ನ ಹತ್ರ ಕ್ಷಮೆ ಕೇಳ್ತಿದ್ದೀನಿ ಅಂತ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ತಾಳೆ. ಶಾಲಿನಿ ಹುಸ್ನಾಗೆ ಥ್ಯಾಂಕ್ಸ್ ಹೇಳಿ ಹಿಂಭಾಗದಿಂದ ಹೋಗ್ತಾಳೆ. ಆದ್ರೆ ಇಲ್ಲಿಂದ ಮೆಸೇಜ್ ಹೋಗಿರೋದು ಇಲ್ಲಿನ ಉಗ್ರರಿಗೆ ಗೊತ್ತಾಗಿದ ತಕ್ಷಣ ಬಂದು ಉಸ್ಮಾಳನ್ನ ಕೊಂದು ಹಾಕ್ತಾರೆ. ಈ ಉಗ್ರರು ಬಂದು ಶಾಲಿನಿಗೆ ನೆನ್ನೆ ನಡೆದ US ಡ್ರೋನ್ ದಾಳಿಯಲ್ಲಿ ಇಶಾಕ್ ವೀರಮರಣ ಹೊಂದಿದ್ದಾನೆ ಅಂತ ತಿಳಿಸ್ತಾರೆ. ಈಗಂತೂ ಪಾಪ ಫಾತಿಮಾಗೆ ಈ ಮಗು ಇಟ್ಕೊಂಡು ಜೀವನ ಹೇಗೆ ನಡೆಸೋದು ಅನ್ನೋ ಚಿಂತೆ ಆಗ್ಬಿಡುತ್ತೆ. ಇಲ್ಲಿಂದ ತಪ್ಪಿಸ್ಕೊಳ್ಳಲು ಆಗ್ತಿಲ್ಲ, ಬದುಕೋದಕ್ಕೂ ಆಗ್ತಿಲ್ಲ. ಈಗ ಶಾಲಿನಿ ಮಗುನ ಕಿತ್ಕೊಂಡು ಅವಳನ್ನ ಈ ರೀತಿ ಜಿಹಾದ್ ಮಾಡಿ ಕರ್ಕೊಂಡು ಬಂದಿರೋ ಹುಡುಗಿ ಜೊತೆ ಕೂಡಿ ಹಾಕ್ತಾರೆ. ಸತ್ತು ಹೋದ ಅಂತ ಹೇಳಿದ್ದ ಆ ಇಶಾಕ್ ಇನ್ನು ಬದುಕೇ ಇದ್ದಾನೆ ಅಂತ ಫಾತಿಮಾಗೆ ಈಗ ಗೊತ್ತಾಗುತ್ತೆ. ಅಲ್ಲಿ ಈ ಹಿಂದೆ ಮೌಲ್ವಿ ಕ್ಲಾಸ್ಗೆ ಹೋದಾಗ ಸಿಕ್ಕಿದ್ದ ಭಾಗ್ಯಲಕ್ಷ್ಮಿ ಸಿಗ್ತಾಳೆ. ಪ್ರೀತಿ ಪ್ರೇಮ ಅಂತ ನಂಬಿಸಿ ಕರ್ಕೊಂಡು ಬಂದು ಸೆಕ್ಸ್ ಲೇವ್ ಮಾಡ್ಕೊಂಡಿದ್ದಾರೆ. ಇವ್ರು ಯಾರು ನಮ್ಮನ್ನ ಕೊಲ್ಲೋದಿಲ್ಲ, ಆದ್ರೆ ಪ್ರತಿದಿನ ನಮ್ಮ ಆತ್ಮವನ್ನ ಸಾಯಿಸ್ತಾರೆ. ಈಗ ನಾವೆಲ್ಲ ಅವರಿಗೆ ಉಚಿತವಾಗಿ ಗುಲಾಮ್ಗಿರಿ ಮಾಡ್ಬೇಕು. ನಮ್ಮನ್ನ ಅವರು ಹೇಗೆ ಬೇಕಾದ್ರೂ ಬಳಸ್ಕೋಬಹುದು. ಇಲ್ಲಿ ಯಾರ ಗಂಡ ಸತ್ತು ಹೋಗ್ತಾನೋ ಅವಳು ಇವರಿಗೆ ಫುಲ್ ಟೈಮ್ ಸೆಕ್ಸ್ ಲೇವ್ ಆಗಿ ಬದುಕಬೇಕು. ಇಲ್ಲ ಅಂದ್ರೆ ಸೊಂಟಕ್ಕೆ ಬಾಂಬ್ ಕಟ್ಕೊಂಡು ಅಲ್ಲಾಹುವಿನ ಮೇಲೆ ನಂಬಿಕೆ ಹಿಡಿದವ್ರನ್ನ ಬಲಿ ತಗೋಬೇಕು. ಇಷ್ಟು ಬಿಟ್ರೆ ಇಲ್ಲಿ ಸಿಲುಕಿದ ಹೆಣ್ಣಿಗೆ ಬೇರೆ ಯಾವ ಆಪ್ಷನ್ ಕೂಡ ಇಲ್ಲ ಅಂತ ಹೇಳ್ತಾಳೆ. ಈಗ ಶಾಲಿನಿನ ಎಳ್ಕೊಂಡು ಹೋಗಿ ಸಿಕ್ಕವರೆಲ್ಲ ಅತ್ಯಾಚಾರ ಮಾಡ್ತಾರೆ. ಇಲ್ಲಿನ ಹೆಣ್ಣು ಮಕ್ಕಳನ್ನ ಮನುಷ್ಯರು ಅಂತಾನು ನೋಡದೆ ಮೃಗಗಳ ಹಾಗೆ ವರ್ತಿಸ್ತಾರೆ. ಮತ್ತೆ ಆ ಹುಡುಗಿಯರ ಗುಂಪನ್ನ ಸಿರಿಯಾ ಟ್ಯಾಕ್ಟರ್ ಇರುವ ಇರಾನಿಯನ್ ಡೆಸರ್ಟ್ ಅಲ್ಲಿ ಕರ್ಕೊಂಡು ಹೋಗಿ ಕೂಡಿ ಹಾಕ್ತಾರೆ. ಈ ಹಿಂದೆ ಸ್ಪೆಷಲ್ ಟ್ರೈನಿಂಗ್ ಅಲ್ಲಿ ಶಾಲಿನಿಗೆ ಸಿರಿಯಾ ಮತ್ತು ಟರ್ಕಿ ಬಾರ್ಡರ್ ಬಗ್ಗೆ ಮ್ಯಾಪ್ ಅಲ್ಲಿ ತಿಳಿಸಿದ್ರಿಂದ ಮತ್ತೆ ಇಲ್ಲಿ UN ಮತ್ತೆ US ಕೀಪಿಂಗ್ ಫೋರ್ಸ್ ಕಂಟ್ರೋಲ್ ಮಾಡ್ತಾರೆ ಅಂತ ಗೊತ್ತಿದ್ದ ಕಾರಣ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ತನಗೆ ಸಿಕ್ಕಿರೋ ಕೊನೆ ಚಾನ್ಸ್ ಅಂತ ಭಾವಿಸಿ ಆ ಐಸಿಸ್ ಉಗ್ರರ ಕಣ್ಣು ತಪ್ಪಿಸಿ ಆ ಭಾಗ್ಯಲಕ್ಷ್ಮಿ ಮತ್ತು ಇನ್ನೊಬ್ಬ ಹುಡುಗಿನ ಓಡಿ ಹೋಗೋ ಪ್ರಯತ್ನ ಮಾಡ್ತಾಳೆ. ವಿಷಯ ಗೊತ್ತಾಗಿ ಬಂದ ಆ ಉಗ್ರರು ಭಾಗ್ಯಲಕ್ಷ್ಮಿ ಮತ್ತೆ ಇನ್ನೊಬ್ಬ ಮಹಿಳೆಯನ್ನ ಕೊಂದು ಹಾಕ್ತಾರೆ. ಶಾಲಿನಿ ತಪ್ಪಿಸಿಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಎನ್ಕ್ವೈರಿಯಲ್ಲಿ ಶಾಲಿನಿ ನಡೆದಿರುವ ಪ್ರತಿಯೊಂದು ಸತ್ಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನನ್ನನ್ನ ಇಂಡಿಯಾಗೆ ಹೋಗಲು ಅವಕಾಶ ಮಾಡಿಕೊಟ್ರೆ ನಾನು ಇವರ ಟೆರರಿಸಂ ಬಗ್ಗೆ ಇಂಡಿಯಾದಲ್ಲಿ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಆಫೀಸರ್ಸ್ ನಮ್ಮ ಹತ್ತಿರ ನೀನು ಒಬ್ಬ ಟೆರರಿಸ್ಟ್ ಅಂತ ಹೇಳೋದಕ್ಕೆ ಎಲ್ಲಾ ಎವಿಡೆನ್ಸಸ್ ಇದೆ, ಆದ್ರೆ ನೀನೊಬ್ಬ ನಿರಪರಾಧಿ ಅಂತ ಹೇಳ್ಕೊಳ್ಳೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ನೀನು ಇಲ್ಲಿಗೆ ಪ್ರಾಪರ್ ಟ್ರೈನಿಂಗ್ ತಗೊಂಡು ಬಂದಿದ್ದೀಯಾ, ಫೇಕ್ ಪಾಸ್ಪೋರ್ಟ್ ಇಟ್ಕೊಂಡು 3 ದೇಶಗಳ ಬಾರ್ಡರ್ ಕ್ರಾಸ್ ಮಾಡಿದೀಯಾ. ನಮ್ಮ ಕೈಲಾದ ಸಹಾಯವನ್ನ ನಿನಗೆ ಮಾಡ್ತೀವಿ. ನೀನು ಇಂಡಿಯಾ ಬಿಟ್ಟು ಸಿರಿಯಾಗೆ ಬರುವಾಗ ನಿನ್ನ ಸ್ವಂತ ಪ್ರಯತ್ನದಿಂದಲೇ ಬಂದಿದೀಯಾ. ಇಲ್ಲಿಗೆ ಬಂದ ಮೇಲೆ ಉಗ್ರರ ಜೊತೆ ವಾಸ ಮಾಡಿದೀಯಾ. ಹೀಗಿರುವಾಗ ನೀನು ಇನ್ನೋಸೆಂಟ್ ಅಂತ ಹೇಗೆ ಪ್ರೂವ್ ಮಾಡಕ್ಕಾಗತ್ತೆ. ಇಂಡಿಯನ್ ಗವರ್ಮೆಂಟ್ ಟೆರರಿಸಂ ಲಿಂಕ್ ಇರೋರ್ನ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಇಲ್ಲಿಯವರೆಗೂ ನೀನು ನಮ್ಮ ಜೊತೆ ಎನ್ಕ್ವೈರಿಗೆ ಕೋಆಪರೇಟ್ ಮಾಡಿದೀಯಾ, ಜೊತೆಗೆ ಟೆರರಿಸಂ ನೆಟ್ವರ್ಕ್ ಬಗ್ಗೆ ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಕೊಟ್ಟಿದೀಯಾ. ಈ ಕನ್ಫೆಷನ್ ಅಲ್ಲಿ ನಮಗೆ ಹಲವು ರೀತಿಯಲ್ಲಿ ಸಹಾಯ ಮಾಡಿದೀಯಾ. ನಿನಗೆ ನಮ್ಮ ಫೆಸಿಲಿಟಿ ಒಳಗಡೆ ಸೇಫ್ ಆಗಿರೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ. ನಿನ್ನ ಮೇಲಿರುವ ಆರೋಪಗಳನ್ನ ತೆಗೆದುಹಾಕೋ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೀವಿ. ಜೊತೆಗೆ ನಿನ್ನ ಮಗಳನ್ನ ರಕ್ಷಿಸುವ ಹೊಣೆಗಾರಿಕೆ ತಗೊಳ್ತೀವಿ. ಎಲ್ಲ ಮುಗಿಯೋವರೆಗೂ ನೀನು ಇಲ್ಲಿ ಕಂಫರ್ಟಬಲ್ ಆಗಿರು ಅಂತ ಹೇಳಿ ಆಶ್ವಾಸನೆ ಕೊಡ್ತಾರೆ. ಕೊನೆಯಲ್ಲಿ ಗೀತಾಂಜಲಿ ಪೇರೆಂಟ್ಸ್ ನ ಇಂಟರ್ವ್ಯೂ ಮಾಡಿದ್ರೆ ಗೀತಾಂಜಲಿ ತಾಯಿ, ನಮಗೆ ಬಂದ ಪರಿಸ್ಥಿತಿ ಯಾರಿಗೂ ಬರಬಾರದು, ನಮಗೆ ಯಾರಿಂದಲೂ ಯಾವ ಬೆಂಬಲವೂ ಸಿಗ್ಲಿಲ್ಲ, ಯಾರಿಗೂ ಇಂತಹ ಪರಿಸ್ಥಿತಿ ಬರಬಾರದು ಅಂತ ನಾವು ದೇವರಲ್ಲಿ ಬೇಡ್ಕೊಳ್ತೀವಿ. ನಮ್ಮ ಮಗಳಿಗೆ ನಮಗೆ ಈ ಸ್ಥಿತಿ ತಂದವರ ವಿರುದ್ಧ ನಾವು ಏನು ಮಾಡೋಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ, ನೀಮಾ ಮ್ಯಾಥ್ಯೂಸ್, ನೀವು ನೋಡಿದ್ದು ಬರೀ ಸಿನಿಮಾ ಅಲ್ಲ, ನನ್ನ ಜೀವನದ ನೈಜ ಕಥೆ. ನನ್ನನ್ನ ಪದೇ ಪದೇ ಹಿಂಸಾತ್ಮಕವಾಗಿ ಅತ್ಯಾಚಾರ ಮಾಡಿದ್ರು. ಇದರ ವಿರುದ್ಧ ಈಗಲೇ ಕ್ರಮ ತೆಗೆದುಕೊಳ್ಳಿಲ್ಲ ಅಂದ್ರೆ ನನ್ನ ಹಾಗೆ ಸಾವಿರಾರು ಹುಡುಗಿಯರು ಅನುಭವಿಸಬೇಕಾಗುತ್ತೆ. ನಾನು ಅನುಭವಿಸಿದ್ದನ್ನ ಒಂದು ಸಿನಿಮಾದಲ್ಲಿ ಖಂಡಿತ ಹೇಳೋಕ್ಕಾಗಲ್ಲ. ಕನಿಷ್ಠ ಪಕ್ಷ ಈ ಸಿನಿಮಾ ಬೇರೆ ಹುಡುಗಿಯರಿಗೆ ಒಂದು ಎಚ್ಚರಿಕೆ ಗಂಟೆ ಆಗಲಿ ಅಂತ ಹೇಳ್ತಾಳೆ. ಶಾಲಿನಿ ಅವರ ತಾಯಿ ಕೂಡ ತುಂಬಾ ಹೊತ್ತು ಅವರ ನೋವನ್ನ ವ್ಯಕ್ತಪಡಿಸಿರ್ತಾರೆ. ಆದ್ರೆ ಆ ವಿಡಿಯೋನ ಸಿನಿಮಾದಲ್ಲಿ ತೋರಿಸಬೇಡಿ ಅಂತ ಮನವಿ ಮಾಡಿರ್ತಾರೆ. ಶಾಲಿನಿ ತಪ್ಪಿಸಿಕೊಂಡ ಕೆಲವು ತಿಂಗಳುಗಳಲ್ಲಿ ಅವಳನ್ನ ಹೋಗಿ ಅವರ ತಾಯಿ ಜೈಲಿನಲ್ಲಿ ಭೇಟಿ ಮಾಡ್ತಾರೆ. ಆಗ ಅದೇ ಅಫ್ಘಾನ್ ಜೈಲಿನಲ್ಲಿ ಶಾಲಿನಿ ತರ ಇನ್ನೂ 4 ಕೇರಳ ಹುಡುಗಿಯರು ಸಿಗ್ತಾರೆ. ಗೀತಾಂಜಲಿ ತಂದೆ ತಾಯಿ ಈಗಲೂ ತನ್ನ ಮಗಳಿಗಾದ ಅನ್ಯಾಯಕ್ಕೆ ನ್ಯಾಯ ಸಿಗುತ್ತೆ ಅಂತ ಕಾಯ್ತಿದ್ದಾರೆ. ನೀಮಾ ಮ್ಯಾಥ್ಯೂಸ್ಗೆ ಈ ನೋವಿನಿಂದ ಈಗಲೂ ಹೊರಗಡೆ ಬರೋಕಾಗದೆ ತಾನು ಇದ್ದ ಸ್ಥಳವನ್ನ ಬದಲಾಯಿಸಿ ಮೊದಲಿನಂತೆ ಆಗಲು ಪ್ರಯತ್ನಿಸುತ್ತಿದ್ದಾರೆ. ರಮೀಜ್ ಈಗಲೂ ಕೇರಳದಲ್ಲಿ ಒಂದು ಪಿಜ್ಜಾ ಅಂಗಡಿ ನಡೆಸುತ್ತಿದ್ದಾನೆ. ಅಬ್ದುಲ್ ಮಿಡಲ್ ಈಸ್ಟ್ ಅಲ್ಲಿ ಟ್ರಾವೆಲಿಂಗ್ ಏಜೆನ್ಸಿ ಬಿಸಿನೆಸ್ ನಡೆಸಿಕೊಂಡು ಸೆಟಲ್ ಆಗಿದ್ದಾನೆ. ಇಶಾಕ್ ಸಿರಿಯಾ ಟರ್ಕಿ ಬಾರ್ಡರ್ ಅಲ್ಲಿ ಗುಂಡೇಟಿನಿಂದ ಸತ್ತು ಹೋಗಿದ್ದಾನೆ. ಇಲ್ಲಿಯವರೆಗೂ ಅಬ್ದುಲ್ ಮತ್ತೆ ರಮೀಜ್ ಮೇಲೆ ಯಾವುದೇ ಕ್ರಮವನ್ನ ತಗೊಂಡಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಸಿನಿಮಾದ ಕತೆ. ಇದು ಬರೀ ಕಥೆ ಅಲ್ಲ, ನೈಜ ಕಥೆ. ಈ ಕಥೆಯನ್ನ ಹೇಳೋಕೆ ಆಯ್ಕೆ ಮಾಡಿದ ಉದ್ದೇಶ ಒಂದೇ, ಓದೋಕೆ ಅಂತ ಬೇರೆ ಕಡೆ ಹಾಸ್ಟೆಲ್ಗೆ ಸೇರ್ಕೊಂಡು ಸ್ವತಂತ್ರವಾಗಿ ಇದ್ದಾಗ ದಯವಿಟ್ಟು ಯಾವ ಹುಡುಗಿಯರು ಅದನ್ನ ದುರುಪಯೋಗ ಪಡಿಸ್ಕೋಬೇಡಿ. ಯಾವುದೇ ಕಾರಣಕ್ಕೂ ಯಾರನ್ನು ಸುಲಭವಾಗಿ ನಂಬೇಡಿ. ನಿಮ್ಮ ಜೀವನ, ನಿಮ್ಮ ರಕ್ಷಣೆ ನಿಮ್ಮ ಕೈಯಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಹಿಂದಿನ ವಿಡಿಯೋಗಳಲ್ಲಿ ಈ ಆಗಸ್ಟ್ ಎಂಡಿಂಗ್ ಒಳಗಡೆ 50K ರೀಚ್ ಆಗಬೇಕು ಅಂತ ಟಾರ್ಗೆಟ್ ಹೇಳಿದ್ದೆ. ನಾನು ರಿಕ್ವೆಸ್ಟ್ ಮಾಡಿದ್ದಕ್ಕೆ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಇಲ್ಲಿವರೆಗೂ 42,000 ಸಬ್ಸ್ಕ್ರೈಬರ್ಸ್ ನ ರೀಚ್ ಮಾಡಿದೀನಿ. ಇನ್ನು ಕೇವಲ 8,000 ಸಬ್ಸ್ಕ್ರೈಬರ್ಸ್ ಬೇಕು. ಖಂಡಿತ ನೀವು ಸಪೋರ್ಟ್ ಮಾಡಿದ್ರೆ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ. ನಮಸ್ಕಾರ.